ಇವತ್ತು ಬೆಳಗ್ಗೆಯಿಂದ ಕರ್ನಾಟಕ ಕಾಂಗ್ರೆಸ್ಸಿನ ಅದಕ್ಕೆ ಸಂಬಂಧಪಟ್ಟಂತೆ ಏನೇನಾಯಿತು ಅನ್ನೋದನ್ನು ಅದೇ ಆರ್ಡರ್ನಲ್ಲಿ ಹೇಳ್ತಾ ಹೋಗೋಣ. ಅದೇ ಆರ್ಡರ್ನಲ್ಲಿ KRSಗೆ ಬಾಗಿನ ಸಮರ್ಪಣೆ ಮಾಡಬೇಕಾಗಿತ್ತು. KRS ಡ್ಯಾಮ್ ತುಂಬಿದೆ. ಬಾಗಿನ ಸಮರ್ಪಣೆ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗಿದ್ರು. ಮೈಸೂರು ಏರ್ಪೋರ್ಟ್ನಲ್ಲಿ ಇಬ್ಬರು ಒಟ್ಟೊಟ್ಟಾಗಿ ಬಂದರು. ಪತ್ರಕರ್ತರು ಇಬ್ಬರು ಒಟ್ಟಾಗಿದ್ದಾಗ ಅಂಥ ಅವಕಾಶ ಮಿಸ್ ಮಾಡ್ಕೊಳ್ಳೋದಿಲ್ಲ. ಪ್ರಶ್ನೆ ಕೇಳ್ತಾರೆ. ಮುಖ್ಯಮಂತ್ರಿ ಬದಲಾವಣೆ ಅಂತೆ, ಶಾಸಕರ ಅಸಮಾಧಾನ ಅಂತೆ, BJP ಅವ್ರು ಹಂಗಂದ್ರು, ನೀವೇನಂತೀರಿ? ಈ ಪ್ರಶ್ನೆಗಳು ಬರ್ತವೆ. ಬಂತು. ಸಿದ್ದರಾಮಯ್ಯನವರು ಒಗ್ಗಟ್ಟು ಪ್ರದರ್ಶನಕ್ಕೆ ಒಂದು ಹೆಜ್ಜೆ ಮುಂದೆ ಹೋದರು. ಇವತ್ತು DK ಶಿವಕುಮಾರರ ಕೈ ಹಿಡಿದು ಕೈ ಎತ್ತಿ ನಾವಿಬ್ಬರು ಒಂದಾಗಿದ್ದೀವಿ ಅಂತ ತೋರಿಸಿದ್ರು. ಅದಕ್ಕೆ DK ಶಿವಕುಮಾರ್ ಏನು ಹೇಳಿದರು? ಮಾರ್ಮಿಕವಾಗಿ ಕುಸುಮ್ಮನಾದರು. ನೋಡ್ತಾ ಇದ್ದೀರಿ. ಯಾರು ಈ ಬಾಡಿ ಲ್ಯಾಂಗ್ವೇಜು ಫೇಸ್ ಎಕ್ಸ್ಪ್ರೆಷನ್ನ ಎಕ್ಸ್ಪರ್ಟ್ಗಳಿರ್ತಾರೆ, ನೋಡಿದವ್ರು ಹೇಳ್ಬೇಕಿದನ್ನು ವಾಟ್ ಡಸ್ ಹಿ ಮೀನ್ ಅಂತ. ಏನೂ ಮಾತಾಡಲಿಲ್ಲ. ಬೇಸಿಕಲಿ ಪ್ರಶ್ನೆಗಳು ಬಂದು, ನಮ್ಮ ಸರ್ಕಾರ ಬಂಡೆಯಂತೆ 5 ವರ್ಷ ಸುಭದ್ರವಾಗಿರುತ್ತೆ ಅಂದರು ಮುಖ್ಯಮಂತ್ರಿಗಳು. ಬಂಡೆಯಂತೆ 5 ವರ್ಷ ಸುಭದ್ರವಾಗಿರುತ್ತೆ, ನಾವಿಬ್ಬರು ಒಂದಾಗಿದ್ದೀವಿ. ಅದು BJP ಅವರು ಸುಮಾರು ಜನ ಮಾತಾಡ್ಬಿಟ್ಟಿದ್ರು ಇವತ್ತು. ಅಶೋಕ್ ಅವ್ರು ಮೊನ್ನೆ ಏನಂದರು, ದಸರಾ ಉದ್ಘಾಟನೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದಿಲ್ಲ ಅಂತ, ಅಷ್ಟರೊಳಗೆ ಮುಖ್ಯಮಂತ್ರಿಗಳ ಚೇಂಜ್ ಆಗಿಬಿಡ್ತಾರೆ ಅಂತ. ಬೊಮ್ಮಾಯಿ ಅವರು ಹೇಳಿದರು, ಮುಂದಿನ ವರ್ಷ ಮಿಡ್ ಟರ್ಮ್ ಎಲೆಕ್ಷನ್ ಆದರೂ ಆಶ್ಚರ್ಯ ಇಲ್ಲ ಅಂತ. ರಾಮುಲು ಅವರು ಹಾಗೆ ಹೇಳಿದರು. ಅದೆಲ್ಲದಕ್ಕೂ ಪ್ರತಿಕ್ರಿಯೆ ಅನ್ನೋ ಥರ ಸಿದ್ದರಾಮಯ್ಯನವರು ಮಾತಾಡಿದ್ರು. ಕೇಳಿಸ್ಕೊಳ್ಳಿ ಒಮ್ಮೆ. ದಸರಾವನ್ನ ಈ ಬಾರಿ ಸಿದ್ದರಾಮಯ್ಯ ಪಂಚಾಂಗ ಸರ್, ಬಿಜೆಪಿ ಪಂಚಾಂಗ ನೀವು ಮಾಡ್ತೀರಾ ಅಂತ ಸರಿ. ಮತ್ತೆ ಬಿಜೆಪಿ ಅವರು ಇದ್ದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ನಾನು ಇವನು ಚೆನ್ನಾಗೇ ಇದ್ದೀವಿ. ಯಾರು ಭವಿಷ್ಯ ನುಡಿದಿದ್ದೀನಿ ನೋಡಿ, ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವ್ ಎಷ್ಟು ಸಾರಿ ಗೆದ್ದು ಸೋತಿರೋದು? ಎಷ್ಟು ಸಾರಿ ಸೋತಿರೋದು? ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ. ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ? ಸೋತಿರೋನು. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ದಸರಾವನ್ನ ಈ ಬಾರಿ ಸಿದ್ದರಾಮಯ್ಯ ಒಂದು ಕಡೆ ಇದಾಯ್ತಿದ್ದು, ಒಗ್ಗಟ್ಟಿನ ಪ್ರದರ್ಶನ ಆಯಿತು, ಕೈ ಹಿಡ್ಕೊಂಡು ಕೈ ಎತ್ತಿದ್ರು, ಎಲ್ಲ ಆಯಿತು. ಇನ್ನೊಂದು ಕಡೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಲ್ಲಿದ್ದಾರೆ. ನ್ಯಾಷನಲ್ ಮೀಡಿಯಾಗಳು, ಲೋಕಲ್ ಮೀಡಿಯಾಗಳು ಎಲ್ಲವೂ ಇದ್ದು, ಇಂಗ್ಲೀಷ್ನಲ್ಲಿ ಪ್ರಶ್ನೆ ಕೇಳೋರು, ಹಿಂದಿಲಿ ಪ್ರಶ್ನೆ ಕೇಳೋರು, ಕನ್ನಡದಲ್ಲಿ ಪ್ರಶ್ನೆ ಕೇಳೋರು. ಕೇಳಿದ ಪ್ರಶ್ನೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಂಥ ಓಪನ್ ಎಂಡೆಡ್ ಆನ್ಸರ್ ಕೊಟ್ಟರು ಅಂತಂದರೆ, ಅಲ್ಲ, ಇದು ಹೆಂಗೆ ಅರ್ಥ ಮಾಡ್ಕೊಳ್ಳೋಣ ನೀವೇ ಹೇಳಿ. ಅವ್ರು ಹೇಳಿದ್ದು, ಸುರ್ಜೇವಾಲಾ ಬಂದಿದ್ದಾರೆ, ಶಾಸಕರ ಜೊತೆ ಮಾತಾಡ್ತಾರೆ, ಅವರೊಂದು ರಿಪೋರ್ಟ್ ಕೊಡ್ತಾರೆ, ಆಮೇಲೆ ಏನು ಅಂತ ನೋಡೋಣ ಅಂದರು. ಆಮೇಲೆ ಏನು ಅಂತ ನೋಡೋಣ. ಅದಕ್ಕೆ ಸಹಜವಾಗಿ ಪ್ರಶ್ನೆ ಬರುತ್ತೆ. ನಿಮ್ಮ ನಾಯಕರೇ ಹೇಳ್ತಾ ಇದ್ದಾರೆ ಅಕ್ಟೋಬರ್ನಲ್ಲಿ ಕ್ರಾಂತಿ ಅದು ಇದು ಅಂತ, ನಾಯಕತ್ವ ಬದಲಾವಣೆಯ ಪ್ರಶ್ನೆ ಹೇಳ್ತಾ ಇದೆ ಅಂದರೆ ಅದು ಹೈಕಮಾಂಡ್ ಕೈಯಲ್ಲಿದೆ ಅಂದರು. ಹೈಕಮಾಂಡ್ ಕೈಯಲ್ಲಿದೆ. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡ್ ಏನು ಯೋಚನೆ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗೋದಿಲ್ಲ ಅಂತ. ಐ ಆಮ್ ದ ಬಾಸ್ ಅಂತ ಹೇಳ್ದಂಗೆ ಇತ್ತದು ಮಲ್ಲಿಕಾರ್ಜುನ ಖರ್ಗೆ ಅವರು. ಐ ಆಮ್ ದ ಬಾಸ್ ಅಂತ. ಕೇಳಿಸ್ಕೊಳ್ಳಿ. ಬಂದಿದ್ದಾರೆ ಅಂತ ಹೇಳಿ ಅವ್ರೇನು ರಿಪೋರ್ಟ್ ತರ್ತಾರೆ, ಏನು ಕೇಳ್ತಾರೆ, ಏನೇನು ನಡೆದಿದೆ ಅದನ್ನು ನಮ್ಗೆ ಹೇಳ್ತಾರೆ. ಆಮೇಲೆ ಮುಂದೇನು ಯಾವ ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ನೋಡಿಕೊಂಡು ಆಮೇಲೆ ಮುಂದೆ ಏನು ಮಾಡಬೇಕು ಅದನ್ನು ನೋಡ್ತೀವಿ. All party leaders are saying that there will be change in the chief minister in October, and these things are in the making. See, that is in the hands of High Command. Nobody can say here what is going in the High Command. This is left to the High Command. High Command has got power to take further actions.
ಬಟ್ ಅನ್ನೆಸೆಸರಿಲಿ ಒನ್ ಶುಡ್ ನಾಟ್ ಕ್ರಿಯೇಟ್ ಪ್ರಾಬ್ಲಮ್. ಸುರ್ಜೇವಾಲಾ ಬಂದಿದ್ದಾರೆ ಅಂತ ಹೇಳಿ ಅವ್ರೇನ್ ರಿಪೋರ್ಟ್ ತರ್ತಾರೆ, ಏನ್ ಕೇಳ್ತಾರೆ, ಏನೇನ್ ನಡೆದಿದೆ ಅದನ್ನ ನಮ್ಗೆ ಹೇಳ್ತಾರೆ. ಆಮೇಲೆ ಮುಂದೇನು ಯಾವ ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ನೋಡ್ಕೊಂಡು ಆಮೇಲೆ ಮುಂದೆ ಏನ್ ಮಾಡಬೇಕು ಅದನ್ನು ನೋಡ್ತೀವಿ. Our own party leaders are saying that there will be change in the chief minister in October, and these things are in the making. See, that is in the hands of High Command. Nobody can say here what is going in the High Command. This is left to the High Command. High Command has got power to take further actions, but unnecessarily one should not create problems. Surjewala ಹೆಂಗಾರು ಅರ್ಥ ಮಾಡ್ಕೊಳ್ಳಿದ್ರು. ನಾಯಕತ್ವ ಬದಲಾವಣೆ ಆಗತ್ತೆ ಅನ್ನುವ ಚರ್ಚೆ ನಿಮ್ಮವರೇ ಮಾಡ್ತಿದಾರಲ್ಲ ಅಂದರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಯಾರ್ಯಾರೋ ಏನೇನೋ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಏನು ಅನ್ಕೋಬೇಕಿದನ್ನು. ಬಸವರಾಜ ರಾಯರೆಡ್ಡಿಯವರು ನಿನ್ನೆ ಪ್ರಸಾರವಾದ ನ್ಯೂಸ್ ಅವರ್ ಸ್ಪೆಷಲ್ನ ಅತಿಥಿಯಾಗಿದ್ದರು. ಮುಖ್ಯಮಂತ್ರಿಗಳ ಕಟ್ಟರ್ ಬೆಂಬಲಿಗ. ಇತ್ತೀಚೆಗೆ ನಾಯಕತ್ವ ಬದಲಾವಣೆಯ ಮಾತು ಬಂದಾಗ ಅವ್ರು ಹೇಳಿದ್ರು, ಐ ಆಮ್ ಒನ್ ಆಫ್ ದ ವೋಟರ್ಸ್. ಹೌದು, ಶಾಸಕರೆಲ್ಲ ಸೇರಿ ಮತ ಹಾಕಿ ಮುಖ್ಯಮಂತ್ರಿಗಳನ್ನು ಅರ್ಥಾತ್ ಶಾಸಕಾಂಗ ಪಕ್ಷದ ನಾಯಕರನ್ನು ಆರಿಸಿರ್ತಾರೆ. ಐ ಆಮ್ ಒನ್ ಆಫ್ ದ ವೋಟರ್, ನಾನು ಸಿದ್ದರಾಮಯ್ಯನವ್ರನ್ನ ಸಪೋರ್ಟ್ ಮಾಡ್ತೀನಿ. ಶಾಸಕಾಂಗ ಪಕ್ಷದ ನಾಯಕರನ್ನು 5 ವರ್ಷದ ಅವಧಿಗೆ ಆರಿಸಿರ್ತಾರೆ, ಮಧ್ಯದಲ್ಲಿ ಕೆಳಗಿಳಿಸೋದಕ್ಕೆ ಅಲ್ಲ ಅಂತ ಬಸವರಾಜ ರಾಯರೆಡ್ಡಿ ಅವರ ಮಾತಾಗಿತ್ತದು. ನಿನ್ನೆ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಕೇಳಿದಾಗ ಅದನ್ನು ಮತ್ತೊಮ್ಮೆ ಹೇಳಿದ್ರು. ಶಾಸಕಾಂಗ ಪಕ್ಷದ ಸಭೆ ಶಾಸಕಾಂಗ ಪಕ್ಷದ ನಾಯಕನನ್ನು 5 ವರ್ಷಕ್ಕೆ ಆಯ್ಕೆ ಮಾಡಿರುತ್ತೆ, ಮಧ್ಯದಲ್ಲಿ ಚೇಂಜ್ ಮಾಡ್ತಾರಾ ಇಲ್ವೋ ಅಂತ ಯಾಕೆ ಚರ್ಚೆ ಮಾಡಬೇಕು ಅಂತ ಕೇಳಿದ್ರು. ಅದೇ ಮಾತನ್ನು ಇವತ್ತು ಅಕಸ್ಮಾತ್ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರೆ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಪೂರ್ಣ ವಿರಾಮವಿಟ್ಟ ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರು ಅಂತ ಹೆಡ್ಲೈನ್ ಹಾಕ್ಬೋದಾಗಿತ್ತು. ಇವರೇನು ಹೇಳಿದ್ರು, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ನಾವು ನಿರ್ಧಾರ ತಗೋತೀವಿ ಅಂತ. ಓಪನ್ ಎಂಡೆಡ್ ಆನ್ಸರ್ ಇದು. ಅಂದರೆ ಅದೇನಾಗುತ್ತೋ ನಾವು ನಿರ್ಧಾರ ತಗೋತೀವಿ, ನೀವು ಮಾತಾಡಬೇಡಿ ಅನ್ನೋ ಥರ, ನೀವು ಯಾರು ಚರ್ಚೆ ಮಾಡಬೇಡಿ ಅಂತ. ಆಗತ್ತೆ ಅಂತಾನೂ ಅಲ್ಲ, ಆಗಲ್ಲ ಅಂತಾನೂ ಅಲ್ಲ, ಯಾವುದನ್ನು ಪೂರ್ತಿಯಾಗಿ ತಳ್ಳಿಯೂ ಹಾಕಲಿಲ್ಲ. ಹಂಗೆ ಒಂದು ಆನ್ಸರನ್ನು ಉತ್ತರವನ್ನು ಕೊಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರು ನಿರ್ಗಮಿಸಿ ಬಿಟ್ಟರು. ಈ ಮಧ್ಯೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿನಲ್ಲಿದ್ದಾರೆ. ರಾಜ್ಯ ಕಾಂಗ್ರೆಸ್ಸಿನ ಉಸ್ತುವಾರಿ ಅವರು. BR ಪಾಟೀಲರ ಆಡಿಯೋ ಒಂದು ರಿಲೀಸ್ ಆಯಿತು. ರಿಲೀಸೇ ಅಂತೀನಿ ನಾನು, ಅದೇನು ಲೀಕ್ ಅಲ್ಲ, ಇನ್ನೊಂದಲ್ಲ. ಆಡಿಯೋ ರಿಲೀಸ್ ಆಯಿತು, ಅದರ ಬಗ್ಗೆ ರಾಜ್ಯದಾದ್ಯಂತ ಚರ್ಚೆ ಆಯಿತು. ನಡೆದಂಗೆ ಹೇಳಿದ್ದೀನಿ ರೀ, ನಾನೇನು ತಪ್ಪು ಮಾಡಿದ್ದೀನಿ ಅಂತ BR ಪಾಟೀಲ್ರಂದರು. BR ಪಾಟೀಲ್ರು ಹೇಳ್ತಾ ಇರುವ ಸಮಸ್ಯೆ ಅಪ್ಪನಂಥ ಸಮಸ್ಯೆಗಳು ನನಗಿದ್ದಾವೆ ಅಂತ ರಾಜು ಕಾಗೆ ಅಂದರು. ಆರೋಪ ಬಂದಿರೋದು ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ರ ಮೇಲೆ. ಅವರು ರಾಜೀನಾಮೆ ಕೊಡಬೇಕು, ಆ ನಂತರ ವಿಚಾರಣೆ ಎದುರಿಸಿ ನಿರಪರಾಧಿಗಳು ಅಂತ ಗೊತ್ತಾದರೆ ಮತ್ತೆ ಬೇಕಿದ್ರೆ ಕ್ಯಾಬಿನೆಟ್ಟಿಗೆ ಬರಲಿ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿದರು. ನನಗೆ ಒಬ್ಬ ಶಾಸಕನಾಗಿ ಊರಿಗೆ ಒಂದು ರಸ್ತೆ ಮಾಡೋಕ್ಕಾಗಿಲ್ಲ, ಒಂದು ಚರಂಡಿ ಮಾಡೋಕ್ಕಾಗಿಲ್ಲ, ಒಂದು ಶಾಲೆ ಕಟ್ಸೋಕ್ಕಾಗಿಲ್ಲ ಅಂತ NY ಗೋಪಾಲಕೃಷ್ಣ ಅಂದರು. ಆಮೇಲೆ ಅವ್ರದ್ದು ಒಬ್ಬೊಬ್ರದ್ದು ಒಂದೊಂದು ರೀತಿಯ ಸ್ಪಷ್ಟೀಕರಣ ಇತ್ತು. ನಾನು ಮೂಲ ಹೇಳಿಕೆಗಳನ್ನಷ್ಟೇ ಪ್ರಸ್ತಾಪಿಸ್ತಾ ಇರೋದು. 1000 ಕೋಟಿ ಬಾದಾಮಿ ಅಭಿವೃದ್ಧಿಗೆ 1000 ಕೋಟಿಯ ಪ್ರಾಜೆಕ್ಟ್ ರೆಡಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟುಬಿಡಿ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಡಾಕ್ಟರ್ ಪರಮೇಶ್ವರ್ ಹೇಳಿದ್ರು. ಈ ಅಷ್ಟೂ ಹೇಳಿಕೆಗಳು ಬಂದಾಗ ಅಥವಾ ಬರ್ತಾ ಇದ್ದಾಗ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋದಾಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಂದರು, ನಾನೇ ಬರ್ತೀನಿ ಬೆಂಗಳೂರಿಗೆ, ಶಾಸಕರನ್ನ ಒಬ್ಬೊಬ್ಬರನ್ನಾಗಿ ಮಾತಾಡಿಸ್ತೀನಿ ಅಂತ. ಅದು ಶುರುವಾಯ್ತು. ಇವತ್ತು 3 ದಿನಗಳ ಪ್ರೋಗ್ರಾಮ್ ಇದು. ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಶಾಸಕರನ್ನು ಕರೆದಿದ್ರು. ಅವರಷ್ಟೇ ಅಲ್ಲ, ಅಂದರೆ ಫಸ್ಟ್ ಕರೆದಿದ್ದೇ BR ಪಾಟೀಲ್ರನ್ನು. ಯಾರ ಆಡಿಯೋ ರಾಜ್ಯದಾದ್ಯಂತ ಒಂದು ದೊಡ್ಡ ಸಂಚಲನಕ್ಕೆ ಕಾರಣವಾಯಿತೋ ಅವರನ್ನೇ ಮೊಟ್ಟ ಮೊದಲಿಗೆ ಕರೆದಿದ್ರು. ಇವರ ನಂತರ ರಾಜು ಕಾಗೆ ಅವರಿಗೆ ಬನ್ನಿ ಅಂತ ಹೇಳಿದ್ರಂತೆ. ರಾತ್ರಿ ಹೇಳುವಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತಂತೆ, ಅವರು ಬರೋಕ್ಕಾಗಲಿಲ್ಲ, ಇನ್ನೊಂದು ಸಲ ಟೈಮ್ ತಗೊಂಡು ಬರ್ತೀನಿ ಅಂತ ರಾಜು ಕಾಗೆ ಅವರು ಅಂದರು. ಅಲ್ಲಿಗೆ ಈ ಶಾಸಕರನ್ನು ಮಾತನಾಡಿಸ್ತಾ ಇರುವುದರ ಉದ್ದೇಶ ಕ್ಲಿಯರ್ ಅಂದಂಗೆ. ಅಸಮಾಧಾನದ ಬಗ್ಗೆನೇ BR ಪಾಟೀಲ್ ಹೋದಾಗ ಏನಾಯ್ತಂತೆ, ಸಾರ್ ಅಂತಲೇ ಮಾತಾಡ್ಸಿದ್ರಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಬನ್ನಿ ಸರ್, ಕುತ್ಕೊಳ್ಳಿ ಸರ್, ಕಾಫಿ ತಗೋತೀರಾ, ಟೀ ತಗೋತೀರಾ ಸರ್ ಅಂತೇನೆ ಕೇಳಿದ್ರಂತೆ.
ಅವರು ಏನನ್ನೂ ಕೇಳುವುದಕ್ಕಿಂತ ಮುಂಚೆ ತಮ್ಮ ಹತ್ತಿರ ಇದ್ದ ದಾಖಲೆಗಳನ್ನೆಲ್ಲ ಬಿ ಆರ್ ಪಾಟೀಲರು ಕೊಟ್ಟಿದ್ದಾರೆ ಅವರಿಗೆ. ನಾನು ಏನು ಮಾತಾಡಿದ್ದನೋ ಅದಕ್ಕೆ ಸೂಕ್ತ ದಾಖಲೆಗಳಿಲ್ಲಿದ್ದಾವೆ ನೋಡಿ ಅಂತ. ಏನು ದಾಖಲೆಗಳಿರೋಕ್ಕೆ ಸಾಧ್ಯ? ಬಿ ಆರ್ ಪಾಟೀಲರು ಮಾತಾಡಿದ್ದೇನು? ಆಳಂದದ ಶಾಸಕರು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಆಶ್ರಯ ಯೋಜನೆ ಮನೆಗಳಾಗಬೇಕು, ಇಂತಿಂಥ ಊರಿಗಿಂತ ಎಷ್ಟು ಮನೆಗಳನ್ನು ಕೊಡಿ ಅಂದರೆ ಎಲ್ಲಿದ್ದಾವೆ ಸಾರ್ ಮನೆಗಳು ಅಂದ್ಬಿಟ್ರಂತೆ ವಸತಿ ಇಲಾಖೆಯಲ್ಲಿ. ಇಲ್ಲ ಮನೆಗಳು ಅಂದ್ರಂತೆ. ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತಪ್ಪ, ಇರಲಿ ಬಿಡಿ ಅಂತ ಸುಮ್ಮನೆ ಇದ್ದಾರೆ ಅವರು. ಆದರೆ ಯಾವ ಊರಿಗೆ ಮನೆಗಳು ಬೇಕು ಅಂತ ಹೇಳಿದ್ರಲ್ಲ, ಆ ಊರಿನ ಗ್ರಾಮ ಪಂಚಾಯತ್ ಸದಸ್ಯರು ಹೋಗಿ ಆ ಮನೆಗಳನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಬಂದುಬಿಟ್ಟಿದ್ದಾರೆ. ಅದು ಗೊತ್ತಾದ ಮೇಲೆ ಗಾಬರಿ ಆಗಿದೆ ಅವರಿಗೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಬೆಂಗಳೂರಿಗೆ ಬಂದು ಮನೆಗಳನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರೋದಾದರೆ ನಾನು ಶಾಸಕನಾಗಿ ಎದಕ್ಕಿದ್ದೀನಿ ಇಲ್ಲಿ ಅಂತ ಅನಿಸಿದೆ ಇವ್ರಿಗೆ. ಆ ಸಿಟ್ನಲ್ಲಿ ಸರ್ಫರಾಜ್ ಜೊತೆಗೆ ಮಾತಾಡಿದ್ದು, ಜಮೀರ್ ಅಹಮದ್ ಖಾನ್ರ PA ಜೊತೆಗೆ ಆ ಸಿಟ್ನಲ್ಲಿ ಮಾತಾಡಿದ್ದವರು. ದುಡ್ಡು ಕೊಟ್ಟು ಮನೆಗಳನ್ನು ಹಾಕಿಸ್ಕೊತಾ ಇದ್ದಾರೆ, ಇಂತಿಂಥ ಊರಿಗೆ ಇಷ್ಟಿಷ್ಟು ಮನೆಗಳನ್ನು ಹಾಕಿಸಿಕೊಂಡಿದ್ದಾರೆ, ನನ್ನ ಪತ್ರಕ್ಕೆ ಕಿಮ್ಮತ್ತಿಲ್ಲ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ದುಡ್ಡು ಕೊಟ್ಟರೆ ಮನೆಗಳನ್ನು ಸ್ಯಾಂಕ್ಷನ್ ಮಾಡಿಕೊಡ್ತೀರಿ ನೀವು, ಮೇ ಮೂಗು ಖೋಲ್ಯಾತೋ ಸರ್ಕಾರ ಹಿಲ್ ಜಾಯೇಗಿ ಅಂದರು. ನಾ ಬಾಯಿ ಬಿಟ್ಟರೆ ಸರ್ಕಾರ ಅಲ್ಲಾಡ್ಬಿಡುತ್ತೆ ಅಂತ. ಒಂದು ಮಟ್ಟಿಗೆ ಅಲ್ಲಾಡಿದ್ದು ಹೌದು, ಎಲ್ಲರೂ ಉತ್ತರ ಕೊಡಬೇಕಾಗಿ ಬಂದುಬಿಡ್ತಲ್ಲ. ಅದಷ್ಟಕ್ಕೂ ಸ್ಪಷ್ಟೀಕರಣವನ್ನು ಬಿ ಆರ್ ಪಾಟೀಲ್ರು ಇವತ್ತು ಕೊಟ್ಟರಂತೆ. ಎಲ್ಲವನ್ನೂ ಕೇಳಿಸಿಕೊಂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇದಕ್ಕೆ ಏನು ಕ್ರಮ ಕೈಗೊಳ್ತೀವಿ ಅಂತ ಈಗಲೇ ಹೇಳೋದಕ್ಕಾಗೋದಿಲ್ಲ, ಬಟ್ ಡೆಫಿನೆಟ್ಲಿ ಕ್ರಮ ಕೈಗೊಳ್ತೀವಿ ಅಂದ್ರಂತೆ. ಹೊರಗೆ ಬಂದ ಮೇಲೆ ಬಿ ಆರ್ ಪಾಟೀಲ್ರು ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ನನಗೆ ಹೈಕಮಾಂಡ್ನಿಂದ ಕರೆ ಬಂದಿತ್ತು. ಸುರ್ಜೇವಾಲಾ ಅವ್ರ ಜೊತೆಗೆ ದೀರ್ಘವಾದಂಥ ಚರ್ಚೆ ಆಯಿತು. ನಾನು ಹೇಳಬೇಕಾದದ್ದನ್ನೆಲ್ಲ ಅವರಿಗೆ ಹೇಳಿದ್ದೇನೆ. ಅವರೆಲ್ಲರೂ ನನ್ನ ವಿಷಯಗಳನ್ನ ನೋಟ್ ಮಾಡಿಕೊಂಡಿದ್ದಾರೆ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅವ್ರೇನ್ ಮಾಡಿದಾರೆ ಅವ್ರಿಗೆ ಬಿಟ್ಟಿದ್ದು ಪಕ್ಷ ಬಿಟ್ಟು ದುಃಖನೂ ಇಲ್ಲ, ಖುಷಿನೂ ಇಲ್ಲ. ನನಗೆ ನಾನೊಬ್ಬ ರಾಜಕೀಯ ಕಾರ್ಯಕರ್ತ. ನಾವೊಂದು ಮನಸ್ಸು ಬಿಚ್ಚಿ ಮಾತಾಡಿದ್ದೇವೆ. ಸಚಿವರುಗಳಿಂದ ಕೆಲಸ ಆಗ್ತಾ ಇಲ್ಲ ಮಾತನ್ನು ಹೇಳಿದ್ದೇವೆ. ಸಚಿವರು ಅಧಿಕಾರಿಗಳಾಗೋ ಕೊಯ್ರಿಗಳನ್ನೇ ಆಗ್ತಾ ಹೋದ ವರ್ಷಾನುಗಟ್ಟಲೆ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತದೆ ಆ ಬಗ್ಗೆಯೂ ಮಾತಾಡಿದ್ದೇವೆ. ಮತ್ತು ಕೆಲವು ಸಚಿವರು ಏನಾಗ್ತದೆ, ನಾನು ನಿನಗೆ ನೀ ನನಗೆ, ನಿನ್ನ ಗ್ರ್ಯಾಂಡ್ ನನಗೆ ಕೊಡು, ನನಗೆ ನೀನು ಕೊಡ್ತೀನಿ, ಇದಾಗಿದೆ. ಇದನ್ನು ಆಗಬಾರ್ದು ಅಂತ ಕೂಡ ಗಮನಕ್ಕೆ ತಂದಿದ್ದೇವೆ. ಖಂಡಿತ ಕೂಡ ಸಿದ್ದರಾಮಯ್ಯ ಹೆಸರು ಉಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಕಳೆದ 2 ವರ್ಷದಲ್ಲಿ ಕ್ಷೇತ್ರದಲ್ಲಾಗಿರೋ ಅಭಿವೃದ್ಧಿ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಒಂದು ಕ್ವೆಶನ್ ಇಯರ್ಸ್ ಇತ್ತು. ಈ ತರ 188 ವಿಲೇಜಸ್ ಮುಗಿಸಿದ್ದೀನಿ ನಮ್ಮೂರಿಗೆ, ನಮ್ಮ ಶಾಸಕ. ಅದನ್ನು ಸುರ್ಜೇವಾಲಾ ಸರ್ ಹೇಳಿದೆ, ಅಪ್ರಿಶಿಯೇಟ್ ಮಾಡಿದ್ರು. ಮತ್ತೆ ಡಿಜಿಟಲ್ ಚಿಕ್ಕಬಳ್ಳಾಪುರ ಅಂತ ಸರ್, ಇದನ್ನ ಸಾಧ್ಯ ಆದ್ರೆ ಇದನ್ನ ಸ್ಟೇಟ್ ಲೆವೆಲ್ಗೆ ಇಂಪ್ಲಿಮೆಂಟ್ ಮಾಡಬಹುದಾ ಅನ್ನೋದು ಒಂದು ಮಾತು ಬಂತು. ಮತ್ತೆ ಎಲ್ಲ ಕೇಳಿದ್ರು, ನೆಕ್ಸ್ಟ್ ಜಿಲ್ಲಾಧ್ಯಕ್ಷರನ್ನ ಯಾರನ್ನ ಮಾಡಬೇಕು, ನಮ್ಮ ಅಭಿಪ್ರಾಯ ಕೇಳಿದ್ರು ವೈಯಕ್ತಿಕವಾಗಿ. ನಾನು ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ, ಒಂದು ಸಾಧ್ಯ ಆದ್ರೆ ಒಂದು OBCಗೆ ಒಂದು ಅವಕಾಶ ಮಾಡಿಕೊಡಿ ಅಂತ. ಅಲ್ಲ, ನನಗೆ ನೋಡಿ ಸರ್, ವೈಯಕ್ತಿಕವಾಗಿ ನನಗೆಲ್ಲಾ ಸಚಿವರು ಸಿಗ್ತಿದ್ದಾರೆ. ನಾನು ಹೆಚ್ಚು ಅನುದಾನನೂ ತಗೊಂಡೋಗಿದ್ದೀನಿ. ಪಾರ್ಟಿ ಹಂತದಲ್ಲಿ ಮಾತಾಡ್ಲಿಕ್ಕೆ ಇಂಡಿವಿಜುವಲ್ ಆಗಿ ಏನಾದರೂ ಅಭಿಪ್ರಾಯ ಇದ್ರೆ ಇಲ್ಲಿನ ಅಬ್ಸರ್ವೇಷನ್ಸ್ ನ ನೋಡಿ ಏನೇನ್ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಅವ್ರದೇ ಆದ ಅಭಿಪ್ರಾಯ ಪ್ರತಿಯೊಂದು ಜಿಲ್ಲೆವಾರು ಕ್ಷೇತ್ರವಾರು ಅವರು ಮಾಹಿತಿ ತಗೋತಾ ಇದ್ದಾರೆ. ಪಕ್ಷದಲ್ಲಿ ಏನೇ ಭಿನ್ನಾಭಿಪ್ರಾಯಗಳು ಬಂದ್ರೂ ಯಾವುದೇ ಹಂತದಲ್ಲಿ ಸಮಸ್ಯೆಗಳಾದ್ರೂ ಕೂಡ ಅದಕ್ಕೆ CM ಹಂತದಲ್ಲಿ ಪಕ್ಷದ ಅಧ್ಯಕ್ಷರ ಹಂತದಲ್ಲಿ ಇಂಥ ವೇದಿಕೆಗಳನ್ನ ಉಪಯೋಗ ಮಾಡಿಕೊಂಡು ಪಕ್ಷನ ಸಂಘಟನೆ ಮಾಡುವಂತ ಜವಾಬ್ದಾರಿಯಾಗಿರೋ ಕೆಲಸ ಇದೆ ನಮ್ಮ ಮೇಲೆ, ಹೆಗಲ ಮೇಲೆ. ಅಷ್ಟನ್ನೇ ಮಾಡಬೇಕು. ಶಾಸಕರಿಗೂ ಕೆಲವೊಂದು ಸಮಸ್ಯೆಗಳಿದ್ದಾಗ ಈ ವೇದಿಕೆಯಲ್ಲಿ ಮಾತಾಡಬೇಕು ಅಂತ ಅವಕಾಶ ಕೊಟ್ಟಿದ್ದಾರೆ. ಅನುದಾನದ ಸಮಸ್ಯೆ ಇರಲಿ, ಕ್ಷೇತ್ರದಲ್ಲಿ ಇನ್ನೇನೋ ಅಭಿವೃದ್ಧಿ ಆಗಬೇಕು ಅಂತ 5-6 ವರ್ಷ ಅವರಿಗೆ ಪ್ರಾಮಿಸ್ ಮಾಡಿ ಬಂದಿರ್ತಾರೆ. ಶಾಸಕರಾಗಿ ಜನಗಳಿಗೆ ಇಂಥ ಭರವಸೆಗಳನ್ನ ಈಡೇರಿಸ್ತೀವಿ ಅಂತ ಮಾತು ಕೊಟ್ಬಿಟ್ಟು ಬಂದಿರ್ತಾರೆ. ಅದರದೆಲ್ಲ ಭಯ ಇರುವಂತವ್ರು, ಆಗ್ಲಿಲ್ಲ ಅಂತ ಒದ್ದಾಡ್ತಾ ಇರುವಂತವ್ರಿಗೆ ಇದೊಂದು ಒಳ್ಳೆ ವೇದಿಕೆನ ಕೊಟ್ಟಿದ್ದಾರೆ. ಹೀಗೆ ಮಾತನಾಡಿದವರ ಪೈಕಿ ಈ ರೂಪಕಲಾ ಶಶಿಧರ್ KGFನ ಶಾಸಕಿ, ಬಂಗಾರಪೇಟೆಯ ಶಾಸಕರು ಇಬ್ಬರೂ ಕೂಡ ನಾರಾಯಣ ಸ್ವಾಮಿ ಅವರು ಇಬ್ಬರೂ ಕೂಡ ದೂರು ಹೇಳಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ. ಭೈರತಿ ಸುರೇಶ್ ಅವರು ಅವ್ರಿಗೂ ಆಗಬರೋದಿಲ್ಲ, ಅದನ್ನೇ ಅವ್ರು ಹೇಳಿದ್ದು. ಪ್ರದೀಪ್ ಈಶ್ವರ್ ಏನಿಲ್ಲ, ಅವರು ತಟಸ್ಥ ಬಣದವರು, ಅವ್ರದ್ದೇನು ಸಮಸ್ಯೆ ಇಲ್ಲ. ಇವತ್ತು 8 ಜನ ಶಾಸಕರನ್ನು ಮಾತಾಡಿಸಿದ್ರು. ಇಲ್ಲಿ 8 ಅಲ್ಲ 7, ರಾಜಕ್ಕಾಗಿ ಒಬ್ಬರು ಬರಲಿಲ್ಲ. 7 ಜನ ಶಾಸಕರ ಜೊತೆಗೆ ಮಾತಾಡಿದ್ದಾರೆ. ನಾಳೆ 20 ಜನರನ್ನು ಕರೆದಿದ್ದಾರೆ, 20 ಶಾಸಕರನ್ನು.
ನಾಡಿದ್ದು 14 ಶಾಸಕರನ್ನು ಕರೆದಿದ್ದಾರೆ, ಬೇರೆ ಬೇರೆ ಕಡೆಯವ್ರನ್ನ. ಇಷ್ಟು ಅಂದರೆ 42 ಶಾಸಕರ ಜೊತೆಗೆ ಮೊದಲ ಹಂತದ ಸಭೆ ಇದು. ಈ ರೀತಿಯ ಸಭೆಗಳನ್ನು ಶಾಸಕರ ಜೊತೆ 1-to-1 ಎಲ್ಲ 136 ಶಾಸಕರ ಜೊತೆಗೆ ಮಾಡ್ತಾರಂತೆ. ಅದಾದ ನಂತರ ಅಂದರೆ ಸಚಿವರಾದಿಯಾಗಿ ನಾನು ಹೇಳ್ತಾ ಇರೋದು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದಾದ ನಂತರ ಸೋತ ಅಭ್ಯರ್ಥಿಗಳನ್ನು ಮಾತಾಡಿಸ್ತಾರಂತೆ, ಲೋಕಸಭಾ ಚುನಾವಣೆಯ ಕ್ಯಾಂಡಿಡೇಟ್ಗಳನ್ನು ಮಾತಾಡಿಸ್ತಾರಂತೆ. ಇದರ ಅರ್ಥ ಏನು ಹಾಗಿದ್ರೆ? ಯಾವುದೇ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿಗೆ ಹೈಕಮಾಂಡ್ನಿಂದ ಯಾರೋ ಬಂದು ನೀವ್ಯಾರೂ ಬರಬೇಡಿ, ನಾನು MLAಗಳ ಜೊತೆಗೆ ಮಾತಾಡ್ತೀನಿ ಅಂತ ಹೇಳೋದು ಇಷ್ಟ ಆಗೋದಿಲ್ಲ. ನೀವು ಯೋಚನೆ ಮಾಡಿ ನೋಡಿ, ಯಾವುದೋ ಒಂದು ಕಂಪ್ನಿಲಿ ಆಗೋದಿಲ್ಲ, ಮುಖ್ಯಮಂತ್ರಿಗೆ ಆಗೋದಕ್ಕೆ ಸಾಧ್ಯನಾ? ಅದು ಸರಿ ಅನ್ಸೋದಿಲ್ಲ. ಸಮಥಿಂಗ್ ಈಸ್ ರಾಂಗ್. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅದನ್ನು ಮಾಡ್ತಿದ್ದಾರೆ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕೇಳಿದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ರಿಪೋರ್ಟ್ ಕೊಡಲಿ, ಮುಂದೆ ನೋಡ್ತೀವಿ ಏನು ಮಾಡಬೇಕು ಅನ್ನೋದನ್ನು ಅಂತಾರೆ. ಒಂದಕ್ಕೊಂದು ಕನೆಕ್ಟ್ ಮಾಡಿ ನೋಡಿ, ನೀವು ಮುಂದೆ ನೋಡ್ತೀವಿ ಏನು ಮಾಡಬೇಕು ಅಂತ. ನಾಯಕತ್ವ ಬದಲಾವಣೆನ ಅಂತ ಕೇಳಿದ್ರೆ ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಆ್ಯಸ್ ಅ ಸೀಸನ್ಡ್ ಪೊಲಿಟಿಷಿಯನ್ ಅಂಥದ್ದು ಯಾವುದೂ ಇಲ್ಲ, ಅದು ಬರೀ ಊಹಾಪೂಹ. ನಿಮ್ಮ ಕ್ಷೇತ್ರಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಹೆಂಗೆ ಅನುಷ್ಠಾನಗೊಳ್ತಾ ಇದ್ದಾವೆ ಅಂತ ಕೇಳೋದಕ್ಕೆ ನಾನು ಬಂದಿದ್ದೀನಿ ಅಂತಾರೆ. ಗ್ಯಾರಂಟಿ ಯೋಜನೆಗಳು ಹೆಂಗೆ ಅನುಷ್ಠಾನ ಆಗಿದೆ ಅಂತ ಕೇಳೋದಕ್ಕೆ ಅಂತ. ಕೇಳಿಸ್ಕೊಳ್ಳಿ. Status of the 5 Congress guarantees in their respective assembly constituencies. The status of Congress organization in their respective assembly constituencies as to how they are functioning. We are also trying to understand how much work has been done by each legislator in their respective constituencies in terms of development, and what further developmental works are pending that we can help them with. We have called MLAs from 2 divisions. Next week I'll be back again. We'll be calling remaining MLAs. After that I will be calling all defeated candidates. I will also be calling all MP candidates of the Congress party as also Congress MPs. Any news that is circulated in the media about some leadership change etc. are only a figment of your imagination. ಇಲ್ಲಿ ಇಷ್ಟೆಲ್ಲ ನಡೀತಾ ಇದ್ರೆ ಸುರ್ಜೇವಾಲಾ ಅವರು ಹೇಳಿದ್ರು ನಾಯಕತ್ವ ಬದಲಾವಣೆ ಅನ್ನೋದು ನಿಮ್ಮ ಕಲ್ಪನೆ ಅಷ್ಟೇ ಅದಂತ ಹೇಳಿದ್ರು. ಮಾಗಡಿ ಬಾಲಕೃಷ್ಣ ನೀಡ್ಲೆಸ್ ಟು ಸೇ DK ಶಿವಕುಮಾರ್ ಅವರ ಬೆಂಬಲಿಗರು. DK ಶಿವಕುಮಾರ್ ಅವರು ಹಾಕಿರುವ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು, ಅವ್ರಿಗೊಂದು ಸಲ ಅಧಿಕಾರ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಂದ್ಬಿಟ್ರು. ಅದನ್ನು ಕೇಳಿಸ್ಕೊಳ್ಳಿ. ಭವಿಷ್ಯ ನಿಮ್ಗಿರೋ ಮಾಹಿತಿ ನನಗಿಲ್ಲ, ನಮಗೂ ಮಾಹಿತಿ ಕೊರತೆ. ಅವ್ರ ಅಭಿಪ್ರಾಯ ಇರ್ಬೋದು, ಅವ್ರಿಗೆ ಅಭಿಪ್ರಾಯ ಇರ್ಬೋದು, ಅಲ್ಲ ಅವ್ರ ಅಭಿಪ್ರಾಯ ಇರ್ಬೋದು, ಬಟ್ ನಮ್ಗೆ ಅದು ವಿಚಾರ ಗೊತ್ತಿಲ್ಲ. ಆದರೆ ಒಂದ್ಸರಿ DK ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಯಾಕಂದರೆ ಅವರು ಕೂಡ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ. ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡಲ್ಲಿ ನಾವು ಮನವಿ ಮಾಡ್ತೀವಿ. ಇದೆ ರಾಜ್ಯ ರಾಜಕಾರಣದ ಇನ್ನೊಂದಷ್ಟು ಸುದ್ದಿಗಳಿದ್ದಾವೆ. R. ಅಶೋಕ್ ಅವರು, ನಮ್ಮ ವಿಪಕ್ಷ ನಾಯಕರು, ಭವಿಷ್ಯ ನುಡಿದವರಂತೆ ಹೇಳಿದರು ಈ ಸಲದ ದಸರಾ ಉದ್ಘಾಟನೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರೋದಿಲ್ಲ ಅಂತ. ಅದಕ್ಕೆ DK ಶಿವಕುಮಾರ್ ಹೌದು ಅನ್ನೋಕ್ಕಾಗತ್ತೆ. ಅವರು R. ಅಶೋಕ್ ಯಾವಾಗಿಂದ ಭವಿಷ್ಯ ಹೇಳಕ್ಕೆ ಶುರು ಮಾಡಿದ್ರು, ಅವರೇನಾದ್ರು ಜ್ಯೋತಿಷ್ಯ ಕಲ್ತಿದ್ದಾರಾ ಅಂತ. DK ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು, ಕೇಳಿಸ್ಕೊಳ್ಳಿ ಒಮ್ಮೆ. ಸೆಪ್ಟೆಂಬರ್ ಅಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ, ಖಚಿತ ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ. ಆ ತರದ ಒಂದು ಮಾತುಕತೆ ಆಗಿರೋದು ನಿಜ. ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ. ಈಗ ಪ್ರಾರಂಭ, ಅದ್ರದ್ದು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ, ನನ್ಗನ್ಸುತ್ತೆ ಈ ಸರಿ ದಸರಾ ಅವರು ಮಾಡಲ್ಲ, ಹೊಸ CM ಮಾಡ್ತಾರೆ. ಅಶೋಕ್ ಜ್ಯೋತಿಷ್ಯ ಅಸ್ಟ್ರಾಲಜಿ ಏನಾದ್ರು ಕಲ್ತಿದ್ರೆ ನಂಗೂ ಟೈಮ್ ಕೊಡಿಸಿ, ನಾನು ಅದನ್ನ ಭೇಟಿ ಮಾಡ್ತೀನಿ. ನಾನು ಕೇಳೋದಿದೆ ಸ್ವಲ್ಪ. ಭವಿಷ್ಯನ ನಾನು DK ಶಿವಕುಮಾರ್ಗೆ ವಿಧಾನಸಭೆಯಲ್ಲೇ ಹೇಳ್ಬಿಟ್ಟಿದ್ದೀನಿ, ನೋಡಪ್ಪ ನಿನಗೆ ಹಂಗೆ ಯಾವುದು ಸಿಗಲ್ಲ. ನಿನ್ನ ಯೋಗದಲ್ಲಿ, ಅವ್ರ ಜಾತಕದಲ್ಲಿ ಗುರು, ಶುಕ್ರ, ಶನಿ ಇವೆಲ್ಲ ಫಲನ ಹಂಗೆ ಕೊಡಲ್ಲ. ನಿನಗೆ ಒದ್ದು ಕಿತ್ಕೊಬೇಕು ನೀನು. ಅದು ಯಾವಾಗ ಒದ್ದು ಕಿತ್ಕೊಂತಿ ಅವಾಗ ಫಲ ಸಿಗ್ತೈತೆ. ಎಲ್ಲರ ಮುಂದೆನೇ ಹೇಳ್ತೀನಿ ಅವ್ರಿಗೇನು. ಅದರಿಂದ ಅವ್ರಿಗೆ ಹಂಗೆ ಬರೋ ಯೋಗ ಇಲ್ಲ. DK ಶಿವಕುಮಾರ್ಗೆ ನ್ಯಾಚುರಲ್ ಯೋಗ ಇಲ್ಲ, ಸಿಸೇರಿಯನ್ ಆಗಬೇಕು. ನ್ಯಾಚುರಲ್ ಡೆಲಿವರಿ ಅಲ್ಲ ಅದು. ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಈ ಬೆಳವಣಿಗೆಗಳು BJPಗೊಂದು ಅಸ್ತ್ರ. BJPಯಲ್ಲೇ ಹಾಸಿ ಹೊತ್ಕೊಂಡು ಮಲ್ಕೊಳ್ಳೋಷ್ಟಿದೆ. ಆದರೆ ಅವರು ವಿರೋಧ ಪಕ್ಷದಲ್ಲಿದ್ದಾರಲ್ಲ, ಅವ್ರಿಗೊಂದು ಲೀನಿಯನ್ಸ್ ಸಿಗುತ್ತೆ.
ನಮ್ದೇನು ರೀ ವಿರೋಧ ಪಕ್ಷ, ಆಡಳಿತ ನಡೆಸೋರು ನೀವು, ನಿಮ್ಮ ಒಳಜಗಳ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಆರ್ ಅಶೋಕ್ ಅವ್ರು ಹೇಳಿದ್ದನ್ನೇ ಶ್ರೀರಾಮುಲು ಅವರು ಹೇಳಿದ್ರು. ದಸರಾ ಅಷ್ಟೊತ್ತಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಕಳ್ಕೊಳ್ತಾರೆ ಅಂತ. ಅದರ ಜೊತೆಗೆ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ತೊಂದರೆ ಬಂದರೆ ಸುಮ್ಮನೆ ಇರೋರಲ್ಲ ಅವರು, ನೀರಿನಿಂದ ಹೊರಗೆ ಬಂದ ಮೀನಿನಂತೆ ಚಡಪಡಿಸಿ ಬಿಡ್ತಾರೆ ಅಂತ. ಅವರು ಅಧಿಕಾರ ಬಿಟ್ಟುಕೊಡೋದಿಲ್ಲ, ಅಕಸ್ಮಾತ್ ಸರ್ಕಾರನೇ ಬಿದ್ದು ಹೋಗ್ಬಿಟ್ರೆ ಮಧ್ಯಂತರ ಚುನಾವಣೆಗಳಾಗ್ತವೆ ಅಂತ ರಾಮುಲು. ಸಂಸದ ಗೋವಿಂದ ಕಾರಜೋಳರು ಮಾತಾಡಿದ್ದಾರೆ, ಈಶ್ವರಪ್ಪನವರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಸಮಯದಲ್ಲಿ ಅಂದ್ರಿನ ದಸರಾ ಉತ್ಸವಕ್ಕಿಂತ ಮುಂಚೆ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅಧಿಕಾರವನ್ನು ಕಳ್ಕೋಬಹುದು ಅನ್ನೋಂಥದ್ದು ಕೂಡ ಕಾಣ್ತಾ ಇದೆ. ಇವತ್ತು ಸಿದ್ದರಾಮಯ್ಯರಂತೂ ಕುರ್ಜಿಗೆ ತೊಂದರೆ ಬಂದಂಥ ಟೈಮಲ್ಲಿ ಬೇರೆಯವ್ರಿಗೆ ಅಧಿಕಾರ ಕೊಡೋಕ್ಕಂತೂ ಒಪ್ಪಲ್ಲ ಅವರು. ಯಾವ ರೀತಿಲಿ ಒಬ್ಬ ಮೀನು ಅನ್ನೋಂಥದ್ದು ನಾವು ನೀರಿನಿಂದ ಹೊರಗಡೆ ಹಾಕಿದ ನಂತರ ಯಾವ ರೀತಿಯಲ್ಲಿ ಮೀನು ಒದ್ದಾಡ್ತದನೋ ಅಧಿಕಾರವನ್ನು ಕಳ್ಕೊಂಡ್ರೆ ಕೂಡ ಸಿದ್ದರಾಮಯ್ಯರ ಪರಿಸ್ಥಿತಿ ಕೂಡ ಹಂಗೆ ಆಗುತ್ತೆ. ಈ ಸರ್ಕಾರ ಯಾವಾಗ ಬೇಕಾದರೆ ಅವು ಬಿದ್ದೋಗ್ಬೋದು ಅನ್ನೋಂಥ ಪರಿಸ್ಥಿತಿ ಇವತ್ತು ಎಲ್ಲರ ಕಡೆ ಇವತ್ತು ನಡೀತಾ ಇದೆ. ಬಹುಶಃ ಇದೆಲ್ಲ ನಡೆದಂಥ ಟೈಮಲ್ಲಿ ಸರ್ಕಾರ ಬಿದ್ದೋದಂಥ ಟೈಮಲ್ಲಿ ಇವತ್ತು ಮಧ್ಯಂತರ ಚುನಾವಣೆ ಬರಲೇಬೇಕಾಗುತ್ತೆ. ಡಿಸೆಂಬರ್ ವೇಳೆಗೆ ಸರ್ಕಾರ ಪತನ ಆಗ್ತದ ಅನ್ನೋದಕ್ಕೆ ಕಾಂಗ್ರೆಸ್ನಲ್ಲಿ 3 ಗುಂಪುಗಳಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಣಹದ್ದಿನ ತರ ಕಚ್ಚಾಡ್ತಾ ಇದ್ದಾರೆ. ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪರಮೇಶ್ವರ್, ಮಹದೇವಪ್ಪ, ಮಲ್ಲಿಕಾರ್ಜುನ ಖರ್ಗೆ ಅವರು, ಮುನಿಯಪ್ಪನವರು ಒಂದು ಗುಂಪು ಮಾಡಿಕೊಂಡು ವೀರಶೈವ ಲಿಂಗಾಯತರು ನಮಗೆ ಅವಕಾಶ ಕೊಡಬೇಕು, ನಾವು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಶ್ಯಾಮನೂರು ಶಿವಶಂಕರಪ್ಪನವರು ಮತ್ತು ನಿಮ್ಮ ಶಿವಗಂಗಾ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಶಿವಕುಮಾರ್ ಅವರು ಈ 3 ಗುಂಪಿನ ಬಡದಾಟದಲ್ಲಿ ಕಳೆದು ಹೋಗಿದ್ದಾರೆ. ಕಪ್ಪು ಕಾಣಿಕೆಗಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ದಿನನಿತ್ಯ ಸರ್ಕಾರಕ್ಕೆ ಕಿರುಕುಳ ಕೊಡ್ತಾ ಇದ್ದಾರೆ. ಅದನ್ನು ನಿಯಂತ್ರಿಸುವಂಥ ಶಕ್ತಿ ರಾಷ್ಟ್ರೀಯ ಅಧ್ಯಕ್ಷರಿಗೂ ಕೂಡ ಇಲ್ಲ. ಕಾಂಗ್ರೆಸ್ಸು ಇವತ್ತು ದಾರಿ ತಪ್ಪಿದ ಮಗ ಆದಂಗೆ ಆಗ್ಯದ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಇಳಿತಾರೋ ಹೋಗ್ತಾರೋ ಅನ್ನೋದು ಚರ್ಚೆ. ಅದಕ್ಕೆ ಕ್ರಾಂತಿ ಅಂತ ಪದ ಕೊಟ್ಟಿದ್ದಾರೆ. ಕೆಲವರು ಅವ್ರು ಇಳಿತಾರೆ ಅಂತ ಲೆಕ್ಕ. ಕ್ರಾಂತಿ ಅಂದ ತಕ್ಷಣ ಸರ್ಕಾರವೇ ಬಿದ್ದೋಗ್ಬೋದೋ ಗೊತ್ತಿಲ್ಲ ನನಗೆ. DK ಶಿವಕುಮಾರ್ ಬಾಗಲೋದೊಳಗೆ ಬರ್ತಾರೋ ಅದು ನನಗೆ ಗೊತ್ತಿಲ್ಲ. ಸುರ್ಜಿವಾಲಾ 45 ಜನ ಕರೆದು ಮಾತಾಡ್ತಾರೆ, ಗಮನಿಸಿ. ಈ 40 ಜನ ಯಾವ ಗುಂಪು? ಈಶ್ವರಪ್ಪನವರು BJPಯಲ್ಲಿ ಇದ್ದರು, ಉಳಿದಿಬ್ಬರು BJP ನಾಯಕರು. ನಾನು ಹೇಳಿದೆ BJPಯಲ್ಲೇ ಹಾಸಿ ಹೊತ್ಕೊಂಡು ಮಲ್ಕೊಳ್ಳೋಷ್ಟಾಗಿದೆ ಅಂತ. ಅವರ ಸಮಸ್ಯೆ ಬಗೆಹರಿತಾ ಇಲ್ಲ. 3 ದಿನಗಳ ಹಿಂದೆ ಅಶ್ವತ್ಥನಾರಾಯಣರ ಮನೆಯಲ್ಲಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಏನೇನು ಆಯಿತು ಅನ್ನುವ ವಿವರಗಳು ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದ್ದಾವೆ. ಸಭೆಯಲ್ಲಿ ಅರವಿಂದ ಲಿಂಬಾವಳಿ ಅಪೇಕ್ಷಿತರಾಗಿದ್ದರು, ಆಹ್ವಾನಿತರಾಗಿದ್ದರು, ಬಂದಿದ್ದರು. ಯಾಕೆ ಬಿಡಿಸಿ ಹೇಳಬೇಕು, ಯಾಕೆ ಒತ್ತಿ ಹೇಳಬೇಕು ನಿಮಗೂ ಗೊತ್ತು. ವಿಜಯೇಂದ್ರ ವಿರೋಧಿ ಬಣದ ನಾಯಕರುಗಳ ಪೈಕಿ ಒಬ್ಬರು. ಸಭೆಯ ಒಳಗೆ ಹೀಗೆಲ್ಲ ಮಾಡ್ಕೋಬಾರ್ದು, ನೀವು ಒಂದಾಗ ಹೋಗ್ಬೇಕು, ಎಲ್ಲಿ ನೋಡೋಣ ಒಂದ್ಸಲ ಶೇಕ್ ಹ್ಯಾಂಡ್ ಕೊಡಿ ಅಂತೆಲ್ಲ ಆಯಿತು ಅಂತ ಸುದ್ದಿ ಬಂದು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರು ಅಂತ. ಅವೆಲ್ಲ ಗುಡಿ ಸುದ್ದಿಗಳು. ಅದರ ಜೊತೆಗೆ ಅಸಮಾಧಾನಗಳು ಆಗಿದ್ದಾವೆ, ಬಂದಿದ್ದಾವೆ ಹೊರಗೆ. ಅರವಿಂದ್ ಲಿಂಬಾವಳಿ ಅವರು ಅಂದ್ರಂತೆ, ಯಾಕ್ರಪ್ಪ ಈಗ ನೆನಪಾದ್ವಾ ನಾವೆಲ್ಲ ನಿಮಗೆ, ಇಷ್ಟು ದಿವಸ ನಮ್ಮನ್ನು ಕರೆದು ಮಾತಾಡಿಸ್ಬೇಕು ಅಂತ ಅನ್ನಿಸ್ಲಿಲ್ವಾ ಅಂತೆಲ್ಲ ಕೇಳಿದ್ರಂತೆ. ಇದು ವರಿಷ್ಠರ ಸೂಚನೆಯ ಮೇರೆಗೆ, ಸಂಘದ ನಿರ್ದೇಶನದ ಮೇರೆಗೆ ಅರವಿಂದ ಲಿಂಬಾವಳಿ ಅವರಿಗೆ ಆಹ್ವಾನ ಹೋಗಿತ್ತು. ಸಭೆಯಲ್ಲಿದ್ದ ನಮ್ಮ ಸದಾನಂದ ಗೌಡರು ಈ ಗುಂಪನ್ನು ನಿರ್ಲಕ್ಷ್ಯ ಮಾಡಬೇಡಿ ಅಂದ್ರಂತೆ. ಇವ್ರು ಯಾರು ಕಡಿಮೆ ಶಕ್ತಿವಂತರಲ್ಲ, ಸಂಘಟನೆ ಅನುಭವ ಅರವಿಂದ್ ಲಿಂಬಾವಳಿ ಅವ್ರಿಗಿದೆ. ಸಿದ್ದೇಶ್ವರು, ರಮೇಶ್ ಜಾರಕಿಹೊಳಿ, ಇವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ವಿಶ್ವಾಸಕ್ಕೆ ತಗೊಳ್ಳಿ, ಅವ್ರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಅಂತಂದ್ರಂತೆ ಸದಾನಂದ ಗೌಡರು. ಇದು ಸಂಧಾನ ಸಭೆ ಅನ್ನೋದನ್ನು ಕೆಲವರು ಒಪ್ಕೊಳ್ಳೇ ಇಲ್ಲ. ಸಂಧಾನ ಸಭೆ ಅಲ್ಲ ಇದು, ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಭೆ ಸೇರಿದ್ವಿ ಅಂತ. ಮುಂದಿನ ಹೋರಾಟದ ಬಗ್ಗೆ ಚರ್ಚಿಸುವ ಸಭೆಗೆ ಇದು ಯಾರ ಸೂಚನೆಯೂ ಇಲ್ಲದೆ ನಡೆದ ಸಭೆ ಆಗಿದ್ದರೆ ಅರವಿಂದ್ ಲಿಂಬಾವಳಿ ಅವ್ರನ್ನ ಕರೀತಿದ್ರ? ಅರವಿಂದ್ ಲಿಂಬಾವಳಿ ಮತ್ತು ತಂಡಕ್ಕೂ ಒಂದು ಸೂಚನೆ ಹೋಗಿದೆ. ನೀವು ಅದು ಏನೇ ಮಾಡೋದಿದ್ರೂ, ಏನನ್ನೇ ಮಾತನಾಡುವುದಿದ್ರೂ ಪಕ್ಷದ ವೇದಿಕೆಯಲ್ಲೇ ಮಾಡಬೇಕು ಅಂತ. ನೀವು ಯಾರ್ಯಾರ್ದೋ ಮನೆಯಲ್ಲಿ ಹೆಂಗೆಂಗೋ ಸಭೆ ಸೇರಿ ಅಲ್ಲೇನೋ ನಿರ್ಧಾರ ತಗೊಂಡು ಅಲ್ಲೇನೋ ಅನೌನ್ಸ್ ಮಾಡಿ ಅಂಥದ್ದನ್ನೆಲ್ಲ ಮಾಡಂಗಿಲ್ಲ ಅಂತ ಆ ತಂಡಕ್ಕೂ ಒಂದು ಸೂಚನೆ ಹೋಗಿದೆ. ಅದರ ಭಾಗವಾಗಿಯೇ ಸಿದ್ದೇಶ್ವರು ಮತ್ತು BP ಹರೀಶ್ BJP ರಾಜ್ಯ ಕಚೇರಿಗೆ ಬಂದಿದ್ದರು ಪ್ರಹ್ಲಾದ್ ಜೋಶಿ ಅವರು ಕರೆಸಿದಾಗ.
ಆವಾಗಲೇ ಗೊತ್ತಾಯಿತು ಇದು ಸಮಸ್ಯೆ ಪರಿಹರಿಸುವ ಪ್ರಯತ್ನದ ಆರಂಭ ಅಂತ. ಪರಿಹಾರ ಆಗಿಬಿಡುತ್ತೆ ಅಂತ ಹೇಳ್ತಾ ಇಲ್ಲ, ಪ್ರಯತ್ನದ ಆರಂಭ ಅದು. ಸಿದ್ದೇಶ್ವರು ಬಿ ಪಿ ಹರೀಶ್ ಅವರು BJP ಸ್ಟೇಟ್ ಆಫೀಸಿಗೆ ಬಂದು ಪ್ರಹ್ಲಾದ್ ಜೋಶಿ ಅವರ ಜೊತೆಗಿನ ಸಭೆಯಲ್ಲಿ ಭಾಗವಹಿಸಿ ಆ ಸಭೆಯಲ್ಲಿ ಹೇಳಿದ್ರಂತೆ ದಾವಣಗೆರೆ ವಿಷಯದಲ್ಲಿ ಆ ನಿರ್ಧಾರ ತಪ್ಪು, ಈ ನಿರ್ಧಾರ ತಪ್ಪು ಅಂತ, ಆಯ್ತು ಅದನ್ನೆಲ್ಲ ಸರಿ ಮಾಡೋಣ ಬಿಡಿ ಅಂತ ಮಾತಾಡಿದ್ದಾರೆ. ಅದರ ಮುಂದಿನ ಹಂತ ಅಶ್ವಥ್ ನಾರಾಯಣರ ಮನೆಯಲ್ಲಿ ನಡೆದ ಈ ಸಭೆಗೆ ಅರವಿಂದ್ ಲಿಂಬಾವಳಿಯವರು ಬಂದಿತ್ತು. ಈ ಸಭೆಗೆ ಬರೋದಕ್ಕಿಂತ ಮುಂಚೆ ಈ ರೆಬೆಲ್ಸ್ ಟೀಮ್ ಒಂದು ಕಡೆ ಸಭೆ ಮಾಡಿದೆ. ಅಲ್ಲಿ ಅರವಿಂದ್ ಲಿಂಬಾವಳಿಯವ್ರಿಗೆ ಹೇಳಿ ಕಳಿಸಿದ್ದಾರೆ, ಅವರೇನೋ ಚಂದ ಚಂದ ಮಾತಾಡ್ಬಿಟ್ರು ಅಂತ ನೀವು ಹ್ಞೂ ಒಂದು ಎಲ್ಲ ಸರಿ ಮಾಡ್ಕೊಂಡಿರೋಣ ಅಂತ ಒಪ್ಕೊಂಡು ಬರಬೇಡಿ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು, ಬೇರೆಯವರು ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವುದೇ ನಮ್ಮ ಬೇಡಿಕೆ. ಆ ಬೇಡಿಕೆಯಿಂದ ಒಂದು ಹೆಜ್ಜೆನೂ ಹಿಂದೆ ಸರಿಯಂಗಿಲ್ಲ ಅಂತ ಅಲ್ಲೊಂದು ಪ್ರತಿಜ್ಞೆ ಮಾಡಿ ಅರವಿಂದ್ ಲಿಂಬಾವಳಿಯವರು ಈ ಸಭೆಗೆ ಬಂದಿದ್ರಂತೆ. ಸಭೆನೂ ಅದೇ ಪ್ರಕಾರ ಆಗಿದೆ. ನಾನನ್ನಲ್ಲ, ಇದು ಸಮಸ್ಯೆ ಪರಿಹರಿಸುವುದರ ಆರಂಭ. ಪರಿಹರಿಸತ್ತೋ ಇಲ್ವೋ, ಪರಿಹಾರ ಆಗುತ್ತೋ ಇಲ್ವೋ, ಆಗುವುದೇ ಆದರೆ ಯಾವಾಗ ಆಗತ್ತೆ ಅದೇ ಗೊತ್ತಿಲ್ಲ. ಇನ್ನು ಪ್ರಯತ್ನ ನಡೀತಾ ಇದೆ ಅಷ್ಟೇ. ಒಟ್ಟಿನಲ್ಲಿ ಮೊನ್ನೆಯ ಸಭೆಯಲ್ಲಿ DV ಸದಾನಂದ ಗೌಡರಂತೂ ಅರವಿಂದ ಲಿಂಬಾವಳಿಯವರನ್ನು ಬೆಂಬಲಿಸುವ ರೀತಿಯಲ್ಲಿ ಮಾತನಾಡಿದ್ರು. ಸಿದ್ದೇಶ್ವರು, ಜಾರಕಿಹೊಳಿ ಇವರಿಗೆಲ್ಲ ಶಕ್ತಿ ಇಲ್ಲ ಅನ್ಕೋಬೇಡಿ, ತೇಪೆ ಹಚ್ಚ ಕೆಲಸ ಬಿಡಿ, ಎಲ್ಲರನ್ನೂ ಸಭೆಗೆ ಕರೀರಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳಿ. ಅರವಿಂದ್ ಲಿಂಬಾವಳಿಯವರೊಬ್ಬರೇ ಯಾಕೆ, ಸಿದ್ದೇಶ್ವರನೂ ಕರಿಬೇಕಾಗಿತ್ತು, ರಮೇಶ್ ಜಾರಕಿಹೊಳಿನೂ ಕರಿಬೇಕಾಗಿತ್ತು. ಅವರಿಬ್ಬರಿಗೂ ಏನು ರಾಜಕೀಯ ಶಕ್ತಿ ಇಲ್ಲ ಅಂತ ಅನ್ಕೊಂಡಿದ್ದೀರಾ ಅಂತ ಸದಾನಂದ ಗೌಡರು ಮಾತಾಡ್ತಾ ಇದ್ದರೆ, ವಿಜಯೇಂದ್ರರು ಎಲ್ಲವನ್ನು ಸಮಾಧಾನದಿಂದ ಕೇಳಿಸಿಕೊಂಡ್ರು ಅಂತ. ಎಲ್ಲವನ್ನು ಸಮಾಧಾನದಿಂದ ಕೇಳಿಸಿಕೊಂಡ್ರು. ಈಗ ಹಾಗಿದ್ದರೆ ರಾಜ್ಯಾಧ್ಯಕ್ಷ ಸ್ಥಾನದ ಘೋಷಣೆ ಯಾವಾಗ? ನಾನು ಬೇಜಾರಾಗೋಡ್ಸಲ ಹೇಳಿದ್ದೀನಿ, ಒಂದು ಎಕ್ಸ್ಟೆನ್ಷನ್ ಇದೆ, ಅಧಿಕೃತತೆ ಬರಬೇಕಾಗಿದೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವುದಾದರೆ ಅದಕ್ಕೊಂದು ಘೋಷಣೆ ಆಗಿ ಒಂದು ಅಧಿಕೃತತೆ ಬರಬೇಕು. ಈ ಡೇಟ್ನಿಂದಾನೇ ಆಗುತ್ತಾ ಅಂತ, ಅಥವಾ ಹಿಂದಿನ ಡೇಟ್ನಿಂದಾನೇ ಆಗೋದಾದರೆ ಅದು ಘೋಷಣೆಯೂ ಆಗಲಿಕ್ಕಿಲ್ಲ, ಯಥಾ ಪ್ರಕಾರ ಮುಂದುವರ್ಕೊಂಡು ಹೋಗ್ಬೋದು ಅನ್ನುವ ಘೋಷಣೆಯ ಬದಲು ಸೂಚನೆಯೂ ಬರಬಹುದು. ಅದು ಏನೇ ಆಗೋದಿದ್ರೂ ಇನ್ನೊಂದು ವಾರದಲ್ಲಿ ಆಗಬಹುದು ಅಂತ, ಇನ್ನೊಂದು ವಾರದಲ್ಲಿ ಆಗಿಬಿಡುವ ಸಾಧ್ಯತೆ ಇದೆ. 6 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರ ಆಯ್ಕೆ ಫೈನಲ್ ಆಗಬೇಕಾಗಿದೆ. ಈಗ ಆಂಧ್ರ ಮತ್ತು ತೆಲಂಗಾಣ ನಮ್ಮ ಪಕ್ಕದ ರಾಜ್ಯಗಳು. ಅಲ್ಲಿ ತೆಲಂಗಾಣದಲ್ಲಿ ಮಾಜಿ ಶಾಸಕ ರಾಮಚಂದ್ರ ರಾವ್ ಅಧ್ಯಕ್ಷರಾಗುವ ಸಾಧ್ಯತೆ ಇದೆ. ಮಾಜಿ ಶಾಸಕರು ಅಲ್ಲಿ ರಾಜಾ ಸಿಂಗ್ ಅಂತ ಒಬ್ಬ MLA, ಅಂತ ಘೋಷ್ ಮಹಲ್ ಕ್ಷೇತ್ರದ MLA ರಾಜಾ ಸಿಂಗ್, ಬಹಳ ಪಾಪ್ಯುಲರ್, ಏನೋ ಹಾರ್ಡ್ ಕೋರ್ ಹಿಂದೂ ಲೀಡ್ರು. ಅವರು ಆಸ್ಪಿರೆಂಟ್ ಆಗಿದ್ದರು. ಅವರಿಗೆ ಖಚಿತವಾಗಿದೆ ತಾವು ರಾಜ್ಯಾಧ್ಯಕ್ಷರಾಗೋದಿಲ್ಲ ಅಂತ BJPಗೆ ರಾಜೀನಾಮೆ ಕೊಟ್ಟಿದ್ದಾರಂತೆ. ರಾಜಾ ಸಿಂಗ್ ಬಹಳ ಪಾಪ್ಯುಲರ್ BJP ಲೀಡರಲ್ಲಿ. ಆಂಧ್ರ ಪ್ರದೇಶದಲ್ಲಿ ಮಾಧವ್ ಅನ್ನುವಂಥವರೊಬ್ಬರು ಅಧ್ಯಕ್ಷರಾಗಬಹುದು. ಅದಾದ ಮೇಲೆ ಕರ್ನಾಟಕದ ಪಾಳೆ. ಕರ್ನಾಟಕದಲ್ಲಿ ವಿಜಯೇಂದ್ರರ ಮುಂದುವರಿಕೆಯ ಸಾಧ್ಯತೆ ಹೆಚ್ಚು ಅನ್ನೋದು ನಮ್ಮ ಪ್ರಶಾಂತ್ ನಾಥ್ ಅವರ ಅನಾಲಿಸಿಸ್. ನಡೀತಾ ಇರುವ ಅಷ್ಟು ಬೆಳವಣಿಗೆಗಳನ್ನ ನೋಡಿದ್ರೆ ವಿಜಯೇಂದ್ರರನ್ನು ಮುಂದುವರಿಸುವ ಉದ್ದೇಶ ಹೈಕಮಾಂಡಿಗೆ ಇಲ್ಲದೆ ಹೋಗಿದ್ರೆ ಈ ಸಭೆ ಆಗ್ತಾ ಇರಲಿಲ್ಲ. ಸಭೆಗೆ ಅರವಿಂದ್ ಲಿಂಬಾವಳಿ ಅವರಿಗೆ ಹೋಗಬೇಕು ಅನ್ನುವ ಸೂಚನೆ ಬರ್ತಾ ಇರಲಿಲ್ಲ. ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆಯಿಂದ ಇಲ್ಲಿಯ ತನಕ ನಡೆದುಕೊಂಡು ಬಂದಿರುವ ವಿದ್ಯಮಾನಗಳನ್ನು ಗಮನಿಸಿದರೆ ವಿಜಯೇಂದ್ರ ಅವರು ಮುಂದುವರಿಬಹುದು ಅನ್ನೋದು ಅವರ ಒಂದು ಲೆಕ್ಕಾಚಾರ. ನೋಡೋಣ ಏನಾಗುತ್ತೆ ಅಂತ. ಪ್ರಹ್ಲಾದ್ ಜೋಶಿ ಅವರು ನೋಡಿದ್ರೆ ಹೌದು ಕರ್ನಾಟಕದ ರಾಜ್ಯಾಧ್ಯಕ್ಷರ ವಿಷಯ ಚರ್ಚೆಯಾಗಿದೆ ಅಂದರು. ಆರ್ ಅಶೋಕ್ ಅವರು ನೋಡಿದ್ರೆ ನನ್ನ ಜೊತೆಗಂತೂ ಏನು ಚರ್ಚೆ ಆಗಿಲ್ಲಪ್ಪ ಅಂದರು. ಡಾಕ್ಟರ್ ಸುಧಾಕರ್ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗತ್ತೆ ಅಂದರು. ಕೇಳಿಸ್ಕೊಳ್ಳಿ. ಇನ್ನು ಈಗ ಕರ್ನಾಟಕದ ಬಗ್ಗೆ ಹೇಳ್ತಾನೆ. ಕರ್ನಾಟಕದ ಬಗ್ಗೆನೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಈಗಿರುವಂಥ ಪ್ರೆಸಿಡೆಂಟ್ ರಾಷ್ಟ್ರೀಯ ಅಧ್ಯಕ್ಷರು, ಇದರ ಬಗ್ಗೆ ನಾನು ಗಮನ ಹರಿಸ್ತಾ ಇದ್ದೇನೆ, ಆದಷ್ಟು ಶೀಘ್ರದಲ್ಲಿ ಮಾಡ್ತೀನಿ ಅಂತ ನನಗೆ ಮೊನ್ನೆ ಕ್ಯಾಬಿನೆಟ್ದಲ್ಲಿ ಸಿಕ್ಕಾಗ ಹೇಳಿದ್ದಾರೆ. ಅಧ್ಯಕ್ಷರ ಇದು ಚುನಾವಣೆ ಇದೆ. ಈಗ ಅಧ್ಯಕ್ಷರದು ಚುನಾವಣೆ ಇದೆ. ಅದು ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ. ಈಗ ಬೇರೆ ರಾಜ್ಯಗಳದೆಲ್ಲ ಘೋಷಣೆ ಆಗ್ತಾ ಇದೆ, ಕೆಲವು ರಾಜ್ಯಗಳದ್ದು. ನಮ್ಮದು ಇನ್ನೂ ಬಂದಿಲ್ಲ. ನಮ್ಮದು ಇನ್ನೂ ಚರ್ಚೆಗೆ, ನಾನು ಮೊನ್ನೆ ಹೋದಾಗೂ ಕೂಡ ಅದು ಚರ್ಚೆಗೆ ಬಂದಿಲ್ಲ. ಚರ್ಚೆಗೆ ಬಂದಿದ್ರೆ ಅದನ್ನು ಪ್ರಸ್ತಾವ ಮಾಡ್ತಾ ಇದ್ರೂ ಗೊತ್ತಿಲ್ಲ. ಚರ್ಚೆಗಂತೂ ಬಂದಿಲ್ಲ. ಅದರಿಂದ ಚರ್ಚೆಗೆ ಬರದೇ ಇರೋ ವಿಚಾರದ ಬಗ್ಗೆ ನಾನು ಅಲ್ಲೇನು ಡೆಲ್ಲಿಯಲ್ಲಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಷದ ತೀರ್ಮಾನಗಳು ಅದು ಹೈಕಮಾಂಡ್ ಅವರು ಮಾಡ್ತಾರೆ. ಎಲ್ಲ ರಾಜ್ಯಗಳಿಗೂ ನೇಮಕ ಆಗ್ತಾ ಇದೆ. ನಮ್ಮ ರಾಜ್ಯಕ್ಕೂ ಕೂಡ ಇವತ್ತು ಆಗುವಂಥದ್ದು ಆಗ್ತದೆ. ನಾವೆಲ್ಲ ಒಟ್ಟಾಗಿದ್ದೀವಿ. ನಮ್ಮ ಪಕ್ಷ ಯಾವಾಗಲೂ ಕೂಡ ಸೈದ್ಧಾಂತಿಕವಾಗಿ ಬಲಿಷ್ಠವಾಗಿದೆ.
ಇಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ಭಿನ್ನಾಭಿಪ್ರಾಯಗಳಿಗೆ ಮನ್ನಣೆ ಇಲ್ಲ. ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದರ ಅನ್ವಯ ನಾವೆಲ್ಲ ಕೂಡ ನಡ್ಕೊಂಡು ಹೋಗುವಂಥದ್ದು ಸಂಪ್ರದಾಯ. ಮುಂದಿನ ಸುದ್ದಿಗೆ ಹೋಗೋಣ, ನೇರವಾಗಿ ಇಂಟರ್ನ್ಯಾಷನಲ್ ಸುದ್ದಿ. ಮುಲ್ಲಾ ಮುನೀರ್ ಅಲಿಯಾಸ್ ಆಸಿಮ್ ಮುನೀರ್ ಉರ್ಫ್ ಫೀಲ್ಡ್ ಮಾರ್ಷಲ್ ಮುನೀರ್, ಪಾಕಿಸ್ತಾನದ ಸೇನಾ ನಾಯಕ. ಈ ಮನುಷ್ಯ ಏಪ್ರಿಲ್ 16ನೇ ತಾರೀಕು ಮಾತಾಡಿದ್ದು. ಏಪ್ರಿಲ್ 16, ನಾವು ಮುಸಲ್ಮಾನರು ಹಿಂದೂಗಳಿಗಿಂತ ಹೆಂಗೆ ಪ್ರತ್ಯೇಕ, ಈ ಪ್ರತ್ಯೇಕತೆಯನ್ನು ಸಾಧಿಸುವುದಕ್ಕೆ 2 ನೇಷನ್ ಥಿಯರಿ ಬಂದದ್ದು ಎಲ್ಲವನ್ನು ಈತ ಮಾತಾಡಿದ್ದ. 22ನೇ ತಾರೀಕು ಪುಲ್ವಾಮಾದಲ್ಲಿ ಅಟ್ಯಾಕ್ ಆಯಿತು. ಅದಾದ ನಂತರ ಬಹಿರಂಗ ವೇದಿಕೆಯ ಮೇಲೆ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ಹಿ ಈಸ್ ಸ್ಪೀಕಿಂಗ್. ಕಾಶ್ಮೀರದ ವಿಷಯದಲ್ಲಿ ಮತ್ತೆ ವಿಷ. ಭಾರತ ಯಾವುದನ್ನು ಭಯೋತ್ಪಾದನೆ ಅನ್ನತ್ತೋ ಅದು ಭಯೋತ್ಪಾದನೆ ಅಲ್ಲ, ಕಾನೂನುಬದ್ಧ ಹೋರಾಟ ಅಂತ ಇರೋದು ಮುಲ್ಲಾ ಮುನೀರ್. ಕಾನೂನುಬದ್ಧ ಹೋರಾಟ, ಅದು ಭಯೋತ್ಪಾದನೆ ಅಲ್ಲ ಅಂತ. ಯಾವುದನ್ರಿ ಕಾನೂನುಬದ್ಧ ಹೋರಾಟ ಅನ್ನಬೇಕು? ಯಾವುದನ್ನು ಕಾನೂನುಬದ್ಧ ಹೋರಾಟ ಅನ್ನಬೇಕು? 1990ರಲ್ಲಿ ಕಾಶ್ಮೀರಿ ಹಿಂದೂಗಳನ್ನು ಹುಡುಕಿ ಕೊಂದು ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಉಳಿದವರನ್ನು ಡೆಡ್ಲೈನ್ ಕೊಟ್ಟು ಕಾಶ್ಮೀರದಿಂದ ಓಡಿಸಿದ್ದು ಕಾನೂನುಬದ್ಧ ಹೋರಾಟವಾ? ಕಾನೂನುಬದ್ಧ ಹೋರಾಟವಾ ಅದು? ಶಿಖಂಡಿ ಯುದ್ಧ ಅಲ್ವಾ? ಅಲ್ಲಿಂದ 22ನೇ ತಾರೀಕು, ಏಪ್ರಿಲ್ 22ನೇ ತಾರೀಕು ಪುಲ್ವಾಮಾದಲ್ಲಿ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ತಮ್ಮ ಜೀವನದ ಸಂತೋಷಮಯ ಕ್ಷಣಗಳನ್ನು ಕಳೆಯೋದಕ್ಕೆ ಭಾರತದ ಮೂಲೆಯಿಂದ ಬಂದಿದ್ದ ಪ್ರವಾಸಿಗರನ್ನು ಅವರ ಧರ್ಮ ಕೇಳಿ ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಹೊಡೆದು ಹಾಕಿದ್ದನ್ನು ಕಾನೂನುಬದ್ಧ ಹೋರಾಟ ಅನ್ನೋದಕ್ಕಾಗತ್ತಾ? ಮುಲ್ಲಾ ಮುನೀರ್ ಪ್ರಕಾರ ಅದು ಕಾನೂನುಬದ್ಧ ಹೋರಾಟ ಅಂತೆ, ಕಾಶ್ಮೀರಿ ಜನರ ಹೋರಾಟ ಅಂತೆ. ಅದರ ಪರವಾಗಿ ಪಾಕಿಸ್ತಾನ ನಿಲ್ಲುತ್ತಂತೆ. ರಾಜಕೀಯ, ರಾಜತಾಂತ್ರಿಕ, ನೈತಿಕ ಬೆಂಬಲವನ್ನು ಕೊಡ್ತೀವಿ ಅಂತ. ಮಿಲಿಟರಿ ಬೆಂಬಲವನ್ನು ಕೊಟ್ಟಿದ್ದೀರಿ. ಹೇಳ್ಕೊಳ್ಳೋಕ್ಕೆ ಯಾಕೆ ಹಿಂದೆ ಮುಂದೆ ನೋಡಬೇಕು? ಹೇಳ್ಕೊಳ್ಳೋದಕ್ಕೆ. ಪಾಕಿಸ್ತಾನ ನೌಕಾ ಅಕಾಡೆಮಿಯ ಪರೇಡ್ನಲ್ಲಿ ಮಾತನಾಡಿದಂಥದ್ದಿದು ಮುಲ್ಲಾ ಮುನೀರ್. ಭಾರತ ಅದೇನೋ ಆಪರೇಷನ್ ಸಿಂಧೂರದ ಪ್ರಸ್ತಾಪ ಮಾಡ್ತಾ ಅಪ್ರಚೋದಿತವಾಗಿ ನಮ್ಮ ಮೇಲೆ ದಾಳಿ ಮಾಡಿಬಿಡ್ತು ಅಂತ ಮಾತನಾಡಿರೋದು. ಅಪ್ರಚೋದಿತವಾಗಿ ದಾಳಿ ಮಾಡಿಬಿಡ್ತು, ನಾವೇನು ಸುಮ್ಮನೆ ಇರಲಿಲ್ಲ, ವಾಪಸ್ ಹೊಡೆದು ಗೆದ್ವಿ ಅಂತ. ಭಾರತ ಅನ್ನುವ ದೊಡ್ಡ ಆನೆಯನ್ನು ಹೊಡೆಯೋದಕ್ಕಾಗೋದಿಲ್ಲ, ಸಣ್ಣ ಗಾಯ ಮಾಡಿ ರಕ್ತಸ್ರಾವ ಆಗುವಂತೆ ಮಾಡಬೇಕು ಅನ್ನೋದು ಪಾಕಿಸ್ತಾನದ ವಿದೇಶಾಂಗ ನೀತಿ ಅದು. ಅದರ ಭಾಗವಾಗಿ ಇದೆಲ್ಲ ಬರ್ತವೆ. ಇದೇ ಆಟವನ್ನು ಭಾರತ ಆಡೋದಕ್ಕೆ ಶುರು ಮಾಡಿದ್ರೆ 1/3 ಪಾಕಿಸ್ತಾನ ಇರೋದಿಲ್ಲ. ಹೆಂಗೆ ಭಾರತದಲ್ಲಿ ಕಾಶ್ಮೀರದಲ್ಲಿ ಒಂದಷ್ಟು ಜನ ಪ್ರತ್ಯೇಕಗೊಳ್ಳಬೇಕು ಅಂತೇನೋ ಮಾಡ್ತಿದ್ದಾರಲ್ಲ, ಹಾಗೆ ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನದ ಜನ ಹೋರಾಡ್ತಿದ್ದಾರೆ. ಅವರು ಭಾರತದ ಸೇನಾ ನಾಯಕರು, ಭಾರತದ ಸರ್ಕಾರ ಹಿಂಗೆ ಓಪನ್ ಆಗಿ ಬಲೂಚಿಸ್ತಾನದ ಬಂಧುಗಳ ಜೊತೆಗೆ ನಾವಿರ್ತೀವಿ, ರಾಜಕೀಯ, ರಾಜತಾಂತ್ರಿಕ ಮತ್ತು ನೈತಿಕ ಬೆಂಬಲವನ್ನು ಅವರಿಗೆ ಕೊಡ್ತೀವಿ ಅಂತ ಘೋಷಣೆ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ ಹೆಂಗಿರುತ್ತೆ? ಹೆಂಗೆ ಕಾಶ್ಮೀರದೊಳಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಟ್ಟು ನುಗ್ಗಿಸಲಾಗತ್ತಲ್ಲ, ಹಂಗೆ ಭಾರತ ಬಲೂಚಿಸ್ತಾನದ ಬಂಧುಗಳಿಗೆ ಭಾರತದಲ್ಲಿ ಟ್ರೈನಿಂಗ್ ಕೊಟ್ಟು ಒಳಗೆ ನುಗ್ಸಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ಕತೆ? ಏನಾಗುತ್ತೆ? ದೇಶಭ್ರಷ್ಟರಾಗಿ ಅಲ್ಲೆಲ್ಲೋ ಯುರೋಪಿಯನ್ ನೇಷನ್ಗಳಲ್ಲಿ ಪೊಲಿಟಿಕಲ್ ಅಸೈಲಮ್ ತಗೊಂಡಿದ್ದಾರೆ ಬಲೂಚಿ ಹೋರಾಟಗಾರರು. ಅಯ್ಯೋ ಅಷ್ಟು ದೂರ ಯಾಕೆ ಹೋಗ್ತೀರಿ, ಬನ್ನಿ ಭಾರತದಲ್ಲೇ ನಾವು ನೆಲೆ ಕೊಡ್ತೀವಿ ಅಂತ ಕರೆದು ಇಲ್ಲಿ ಪೊಲಿಟಿಕಲ್ ಅಸೈಲಮ್ ಕೊಟ್ಟು ಒಳಗಿಟ್ಕೊಂಡ್ರೆ ಏನಾಗುತ್ತೆ ಪಾಕಿಸ್ತಾನದ ಕಥೆ? ಭಯೋತ್ಪಾದಕ ಸಂಘಟನೆಗಳನ್ನು ಭಾರತ ಹುಟ್ಟು ಹಾಕಬೇಕಾಗಿಲ್ಲ. ತೆಹರೀಕೆ ಪಾಕಿಸ್ತಾನ್ ನೆನ್ನೆ ಅನಿಸುತ್ತೆ 13 ಜನ ಪಾಕಿಸ್ತಾನಿ ಸೈನಿಕರನ್ನು ಆತ್ಮಾಹುತಿ ದಾಳಿಯಲ್ಲಿ ಕೊಂದು ಹಾಕಿದ್ರು. ಅವರು ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆ, ನಿಮ್ಮ ದೇಶದವರೇ ಇದ್ದಾರೆ, ಅವರಿಗೇನು ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಭಾರತ ನಿಂತ್ಕೊಂಡ್ಬಿಟ್ರೆ ಎಷ್ಟು ದಿವಸ? ಅಂದರೆ ಪಾಕಿಸ್ತಾನ ಆಡ್ತಾ ಇರುವ ಆಟವನ್ನು ಭಾರತ ಆಡೋದಕ್ಕೆ ಶುರು ಮಾಡಿದ್ರೆ
ಎಷ್ಟು ದಿವಸ ಸಸ್ಟೈನ್ ಮಾಡೋಕ್ಕಾಗತ್ತೆ ಪಾಕಿಸ್ತಾನಕ್ಕೆ? ಎಷ್ಟು ದಿವಸ ಸಸ್ಟೈನ್ ಮಾಡೋಕ್ಕಾಗತ್ತೆ? ಯುನೈಟೆಡ್ ನೇಷನ್ನಿನ ರೆಸಲ್ಯೂಷನ್ ಪ್ರಕಾರ ನಡೀಬೇಕು. ಮುಲ್ಲಾ ಮುನೀರ್ ಮಾತಿತು. ಹೌದು, ಭಾರತದಿಂದ ಒಂದು ಅವಿವೇಕದ ನಡೆ ಆಯಿತು. ಕಾಶ್ಮೀರ ಸಮಸ್ಯೆಯನ್ನು ಯುನೈಟೆಡ್ ನೇಷನ್ಸಿಗೆ ತಗೊಂಡು ಹೋಗಿದ್ದು ಆ ತಪ್ಪು ಆಗಬಾರ್ದಾಗಿತ್ತು. ಇದೇನೇ ಇದ್ರೂ ನಾವು ಬಗೆಹರಿಸಿಕೊಳ್ತೀವಿ ಅನ್ನಬೇಕಾಗಿತ್ತು. 1948ರಲ್ಲಿ ಕಾಶ್ಮೀರದ ಮೇಲೆ ಒಂದು ಶಿಖಂಡಿ ದಾಳಿಯನ್ನು ಪಾಕಿಸ್ತಾನ ಮಾಡಿಸಿದಾಗ ಭಾರತದ ಸೈನ್ಯಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಹಾಕ್ರಯ್ಯ ಇವರನ್ನು ಹೊರಗೆ ಅಂತ ಹೇಳಿಬಿಟ್ಟಿದ್ರೆ ಇವತ್ತು ಈ ಸಮಸ್ಯೆ ಇರ್ತಿರಲಿಲ್ಲ. ತಪ್ಪಾಗಿದೆ, ಬೆಲೆ ತರ್ತಾ ಇದ್ದೀವಿ. ಆದರೆ ಭಯೋತ್ಪಾದನೆಗೆ ನ್ಯಾಯಬದ್ಧ ಹೋರಾಟ ಅಂದ್ಬಿಟ್ನಲ್ಲ ಈ ಮನುಷ್ಯ, ನ್ಯಾಯಬದ್ಧ ಹೋರಾಟ. ಹಾಗಾದರೆ ಪೇಶಾವರದ ಶಾಲೆಯ ಮೇಲೆ ತೆಹರೀಕೆ ತಾಲಿಬಾನ್ ಪಾಕಿಸ್ತಾನದ ಭಯೋತ್ಪಾದಕರು ಮಿಲಿಟರಿ ಸ್ಕೂಲ್ ಮೇಲೆ ದಾಳಿ ಮಾಡಿ ಮಕ್ಕಳನ್ನು ಕೊಂದು ಹಾಕಿದ್ರಲ್ಲ, ಭಾರತ ನ್ಯಾಯಯುತ ಹೋರಾಟ ಅದು ಅಂದ್ಬಿಟ್ರೆ, ನ್ಯಾಯಯುತ ಹೋರಾಟ ಅದು ಅಂದ್ಬಿಟ್ರೆ, ಬಲೂಚಿಸ್ತಾನದ ಹೋರಾಟಗಾರರು ಪಾಕಿಸ್ತಾನದ ಟ್ರೇನ್ ಹೈಜಾಕ್ ಮಾಡಿ ಒಳಗಿದ್ದ ಸೈನಿಕರನ್ನೆಲ್ಲ ಕತ್ತರಿಸಿ ಹಾಕ್ಬಿಟ್ರಲ್ಲ, ನ್ಯಾಯಯುತ ಹೋರಾಟ, ಅದಕ್ಕೆ ನಮ್ಮ ನೈತಿಕ ಬೆಂಬಲ ಇದೆ ಅಂತ ಭಾರತ ಹೇಳಿಬಿಟ್ರೆ, ಕೆಲವೊಂದು ಸಲ ಅನಿಸೋದು ಇವರಿಗೆ ಇವರ ಭಾಷೆಯಲ್ಲಿ ಉತ್ತರಿಸಿದಾಗಲೇ ಅದರ ಪರಿಣಾಮ ಅರ್ಥ ಆಗೋದು ಅಂತ ಅನಿಸುತ್ತೆ. ಕಾಶ್ಮೀರ ರಕ್ತನಾಳ ಅಂತ ಇವರಿಗೆ, ರಕ್ತನಾಳ, ರಕ್ತನಾಳ ನಮಗೆ ಕಾಶ್ಮೀರ ಅಂತ. ಯಾವಾಗಿಂದ ಪಾಕಿಸ್ತಾನಕ್ಕೂ ಕಾಶ್ಮೀರಕ್ಕೂ ಏನು ಸಂಬಂಧ? ಇಸ್ಲಾಂಗೂ ಕಾಶ್ಮೀರಕ್ಕೂ ಏನು ಸಂಬಂಧ? ಯಾವಾಗಲಿಂದ ಏನಿತ್ತು ಕಾಶ್ಮೀರ? ಏನು ಮಾಡಿಟ್ರದನ್ನ? ರಕ್ತನಾಳ ಯಾವಾಗಾಯ್ತು ನಿಮಗದು? ನಮಸ್ತೆ ಶಾರದಾದೇವಿ. ನಾವು ಶಾರದೇನ ಕಾಶ್ಮೀರ ಪುರವಾಸಿನಿ ಅನ್ಕೊಂಡು ಬೆಳೆದವ್ರಿ ನಾವು. ಆ ಸಂಸ್ಕೃತಿ ಇದು. ಇವ್ರು ಯಾವಾಗ ರಕ್ತನಾಳ ಆಯ್ತದು ಅಂತ. ಈಗ ಭಾರತ ದಾಳಿ ಏನು ಮಾಡಿತ್ತಲ್ಲ, ಆಪರೇಷನ್ ಸಿಂಧೂರದ ಭಾಗವಾಗಿ, ಆ ದಾಳಿಯಲ್ಲಿ ಧ್ವಂಸಗೊಂಡ ಅನೇಕ ಭಯೋತ್ಪಾದಕ ನೆಲೆಗಳು ಮತ್ತೆ ಭಯೋತ್ಪಾದಕರ ಟ್ರೈನಿಂಗನ್ನು ಶುರು ಮಾಡಿದವಂತೆ. ಭವಾಲ್ಪುರದ ಜೈಷ್ ಎ ಮೊಹಮ್ಮದ್ನ ಉಗ್ರ ನೆಲೆ ಮತ್ತೆ ಆಕ್ಟಿವ್ ಆಗಿದೆಯಂತೆ. ISI ಅಲ್ಲಿ ಮತ್ತೆ ಭಯೋತ್ಪಾದಕರಿಗೆ ತರಬೇತಿಯನ್ನು ಶುರು ಮಾಡಿದೆ. ಸುಭಾನಲ್ಲಾ ಮದರಸ ಮತ್ತೆ ಭಯೋತ್ಪಾದಕರ ಟ್ರೈನಿಂಗ್ ಅಲ್ಲಿ ಶುರುವಾಗಿದೆಯಂತೆ. ಭಾರತದ ಮೇಲಿನ ದಾಳಿಗೆ ಟ್ರೈನಿಂಗ್ ಶುರು ಮಾಡಿದರೆ 600 ಜನರಿಗೆ ಜೈಷ್ ಎ ಮೊಹಮ್ಮದ್ ಟ್ರೈನಿಂಗ್ ಆರಂಭಿಸಿದೆ. 600 ಜನರಿಗೆ ಭವಾಲ್ಪುರದಲ್ಲಿ ಸುಭಾನಲ್ಲಾ ಮದರಸ. ಮೇ 7ನೇ ತಾರೀಕು ಆಪರೇಷನ್ ಸಿಂಧೂರದ ಭಾಗವಾಗಿ ಭಾರತ ಅದರ ಮೇಲೆ ದಾಳಿ ಮಾಡಿತ್ತು. ಮೌಲಾನಾ ಮಸೂದ್ ಅಜರ್ನ ಕುಟುಂಬದ 14 ಜನರನ್ನು ಅಲ್ಲಿ ಬಲಿ ತೆಗೆದುಕೊಂಡಿತ್ತು. ಮುಂದಿನ ಸುದ್ದಿಗೆ ಹೋಗೋಣ. ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗ್ತಾ ಇದೆ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲಿ BJP ನೇತೃತ್ವದ ಮೈತ್ರಿ ಸರ್ಕಾರ ಇದೆ. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಿದ್ದಾರೆ. ಒಂದು ಪಾಲಿಸಿ ಡಿಸಿಷನನ್ನು ಅಲ್ಲಿಯ ಸರ್ಕಾರ ತಗೊಂಡು ತ್ರಿಭಾಷಾ ಸೂತ್ರವನ್ನು ಫಸ್ಟ್ ಸ್ಟ್ಯಾಂಡರ್ಡ್ನಿಂದನೇ ಅಳವಡಿಸೋದು ಅಂತ. ತ್ರಿಭಾಷಾ ಸೂತ್ರ ಅಂದರೆ ಮರಾಠಿ, ಇಂಗ್ಲೀಷು ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜಸ್ ಆಗಿರುತ್ತೆ. ಥರ್ಡ್ ಲ್ಯಾಂಗ್ವೇಜ್ ಆಗಿ, ಮೂರನೆಯ ಭಾಷೆಯಾಗಿ ಹಿಂದಿಯನ್ನು ಕಲಿಸಬೇಕು ಅಂತ. ಮೊದಲನೆಯ ತರಗತಿಯಿಂದ 5ನೇ ತರಗತಿಯ ತನಕ ಹಿಂದಿ ಹೇರಿಕೆ ಚರ್ಚೆಗಳು ಅಲ್ಲೂ ಶುರುವಾಗ್ಬಿಟ್ವು. ಇದು ಹಿಂದಿ ಹೇರಿಕೆ ಅಂತ ವಿಪಕ್ಷಗಳು ಸೇರ್ಕೊಂಡು ಹೋರಾಟದ ರೂಪುರೇಷೆಗಳನ್ನು ತಯಾರು ಮಾಡಿದ್ರು. ವಿಪಕ್ಷ ಅಂದರೆ ಅಲ್ಲಿ ಶಿವಸೇನೆ, ಉದ್ಧವ್ ಠಾಕರೆ ಬಣ ಇಂಪಾರ್ಟೆಂಟ್ ಆಗಿದೆ. ಅವರು ಘೋಷಣೆ ಮಾಡಿದ್ರು 5ನೇ ತಾರೀಕಿನಿಂದ ನಮ್ಮ ಹೋರಾಟ ಅಂತ. MNS ಇದೆ ಅಲ್ಲಿ, ಮಹಾರಾಷ್ಟ್ರ ನವನಿರ್ಮಾಣ ಸೇನೆ, ರಾಜ್ ಠಾಕ್ರೆ 7ನೇ ತಾರೀಕಿನಿಂದ ನಮ್ಮ ಹೋರಾಟ ಅಂತ ಅವರು ಡಿಸೈಡ್ ಮಾಡಿದ್ರು. ಮಧ್ಯದಲ್ಲಿ ಶರದ್ ಪವಾರ್, ಯಾಕೆ ಒಬ್ಬೊಬ್ಬರು ಒಂದೊಂದು ಡೇಟಿಗೆ ಹೋರಾಟ ಮಾಡೋದು, ಎಲ್ಲರೂ ಒಟ್ಟಾದರೆ ಹೆಂಗೆ ಅಂತ ರಾಜ್ ಠಾಕ್ರೆ, ಉದ್ಧವ್ ಠಾಕ್ರೆ ವಿಷಯದಲ್ಲಿ ಬಂದಾಗ ಅದು ಬೇರೆಯೇ ಅರ್ಥ ಬಂದುಬಿಡುತ್ತೆ. 2005ರ ನಂತರ ಇವರಿಬ್ಬರು ಒಂದೇ ವೇದಿಕೆಯ ಮೇಲೆ ಬಂದಿಲ್ಲ. ದೇ ಆರ್ ಫಸ್ಟ್ ಕಸಿನ್ಸ್, ನೆನ್ಪಿಟ್ಕೊಳ್ಳಿ, ಫಸ್ಟ್ ಕಸಿನ್ಸ್.
ಶಿವಸೇನೆಯ ಸಂಸ್ಥಾಪಕರಾಗಿದ್ದ ಬಾಳಾ ಠಾಕ್ರೆ ಮಗ ಉದ್ಧವ್ ಠಾಕ್ರೆ, ಬಾಳಾ ಠಾಕ್ರೆ ಅವರ ಸ್ವಂತ ತಮ್ಮ ಶ್ರೀಕಾಂತ್ ಠಾಕ್ರೆ ಮಗ ರಾಜ್ ಠಾಕ್ರೆ. ರಾಜ್ ಠಾಕ್ರೆ, ಉದ್ಧವ್ ಠಾಕ್ರೆ ಅಣ್ಣ ತಮ್ಮಂದಿರ ಮಕ್ಕಳು. 2003ರಲ್ಲಿ ಉದ್ಧವ್ ಠಾಕ್ರೆ ಆರಂಭದಲ್ಲಿ ಅಷ್ಟು ರಾಜಕೀಯ ಆಸಕ್ತಿಯನ್ನು ಹೊಂದಿರಲಿಲ್ಲ. ರಾಜ್ ಠಾಕ್ರೆ ಪೊಲಿಟಿಕಲಿ ವೆರಿ ಅವೇರ್ ಆ್ಯಂಡ್ ಆಕ್ಟಿವ್. ಶಿವಸೇನೆಯ ನೇತೃತ್ವವನ್ನು ಬಾಳಾ ಠಾಕ್ರೆ ರಾಜ್ ಠಾಕ್ರೆ ಅವರಿಗೆ ಕೊಡ್ತಾರೆ ಅಂತ ಚರ್ಚೆ ಆಗ್ತಾ ಇತ್ತು. 2003ರಲ್ಲಿ ಬಾಳಾ ಠಾಕ್ರೆ, ಎಷ್ಟೇ ಅಂದರೂ ಮಗನೇ ಅಲ್ವಾ, ರಕ್ತ, ಸ್ವಂತ ರಕ್ತ. ಬಾಳಾ ಠಾಕ್ರೆ ಉದ್ಧವ್ ಠಾಕ್ರೆಯನ್ನು ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಬೇಕು. ಹಿ ವಾಸ್ ಲೆಫ್ಟ್ ಬ್ರೋಕನ್ ಹಾರ್ಟೆಡ್. ರಾಜ ಠಾಕ್ರೆ ಅಲ್ಲಿಂದ ಹೊರಗೆ ಬಂದು MNS ಅನ್ನು ಕಟ್ಟಿದ್ದು, ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯನ್ನು ತಾವು ಅಧ್ಯಕ್ಷರಾಗಿದ್ದು. ನೀವು ಮಾತು ಕಡ್ಡಿ ಮುರಿದಂಗೆ ಮಾತಾಡೋದು, ಖಡಕ್ ನಿಲುವುಗಳು ಎಲ್ಲವನ್ನೂ ನೋಡಿದ್ರೆ ರಾಜ ಠಾಕ್ರೆ ಬಾಳಾ ಠಾಕ್ರೆಯ ತದ್ರೂಪ ಅನ್ನಿಸ್ತಾರೆ, ತದ್ರೂಪ. ಆದರೆ ಪೊಲಿಟಿಕಲಿ ಲಾಭ ರಾಜ್ ಠಾಕ್ರೆಗೆ ಮಾಡಿಕೊಳ್ಳೋದಕ್ಕಾಗಲಿಲ್ಲ. ವೆರಿ ಪಾಪ್ಯುಲರ್ ಲೀಡರ್ ಮಹಾರಾಷ್ಟ್ರದಲ್ಲಿ, ಬಟ್ ರಾಜಕೀಯ ಛಾಪು ಮೂಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಮೊನ್ನೆ ಎಲೆಕ್ಷನ್ನಲ್ಲಿ ಇವ್ರ ಮಗನೇ ಸೋತ್ಬಿಟ್ರು. ಹೀಗೆಲ್ಲ ಇತ್ತು 20 ವರ್ಷಗಳಿಂದ. ಅಂದರೆ ಫಸ್ಟ್ ಕಸಿನ್ಸ್ ಅಂದಮೇಲೆ ಕಾಮನ್ ರಿಲೇಟಿವ್ಸ್ ಇರ್ತಾರೆ, ಏನೋ ಮದುವೆ ಮುಂಜಿ ಕಾರ್ಯಕ್ರಮಗಳಾಗ್ತಿರ್ತವೆ. ಇಬ್ಬರು ಅಟ್ ಎ ಟೈಮ್ ಕಾರ್ಯಕ್ರಮಕ್ಕೂ ಹೋಗ್ತಿರ್ಲಿಲ್ಲ ಇವರು. ಒಂದೋ ಉದ್ಧವ್ ಠಾಕ್ರೆ ಬಂದು ವಿಶ್ ಮಾಡಿ ವಾಪಸ್ ಹೋದ್ಮೇಲೆ ಇವ್ರು ಬರಬೇಕು, ಇಲ್ಲ ಇವ್ರು ಬಂದು ವಿಶ್ ಮಾಡಿ ಊಟ ಮಾಡ್ಕೊಂಡು ಹೋದ್ಮೇಲೆ ಅವ್ರು ಬರಬೇಕು. ಆದರೆ ಫ್ಯಾಮಿಲಿ ಫಂಕ್ಷನ್ನಲ್ಲೂ ಮುಖಾಮುಖಿ ಇಲ್ಲ ಅನ್ನುವಷ್ಟು ದೂರದಲ್ಲಿದ್ದಂಥವರು ಏಕಾಏಕಿ ಒಂದೇ ವೇದಿಕೆಯ ಮೇಲೆ ಹೋರಾಟ ಅಂತ ಘೋಷಣೆ ಮಾಡಿಬಿಟ್ರು. ದೇವೇಂದ್ರ ಫಡ್ನವೀಸಿಗೆ ಗೊತ್ತಾಯಿತು ಇದು ಏನು ಕೋಲ್ಕೊಟ್ಟು ಹೊಡೆಸ್ಕೊಂಡಂಗೆ ಆಗುತ್ತೆ ಪರಿಸ್ಥಿತಿ ಅಂತ. ತಕ್ಷಣ ತ್ರಿಭಾಷಾ ಸೂತ್ರ ಫಸ್ಟ್ ಸ್ಟ್ಯಾಂಡರ್ಡಿಂದ 5th ಸ್ಟ್ಯಾಂಡರ್ಡ್ ತನಕ ಅಳವಡಿಸಬೇಕು ಅಂದ್ಕೊಂಡಿದ್ರಲ್ಲ, ಆ ನಿರ್ಧಾರದಿಂದನೇ ಹಿಂದೆ ಸರಿದ್ಬಿಟ್ರು. ಅದನ್ನು ತಾತ್ಕಾಲಿಕವಾಗಿ ರದ್ದು ಮಾಡ್ತಾ ಇದ್ದೀವಿ, ನಾವೊಂದು ಕಮಿಟಿ ಮಾಡ್ತೀವಿ, ಎಜುಕೇಷನಿಸ್ಟ್ಗಳ ಶಿಕ್ಷಣ ತಜ್ಞರ ಕಮಿಟಿ. ಆ ಕಮಿಟಿ ರಿಪೋರ್ಟ್ ಕೊಟ್ಟ ಮೇಲೆ ಮುಂದಿನ ಯೋಚನೆ ಮಾಡ್ತೀವಿ ಅಂತ ದೇವೇಂದ್ರ ಫಡ್ನವೀಸ್ ಘೋಷಣೆ ಇದು. ಹೋರಾಟ ಆರಂಭಿಸುವುದಕ್ಕಿಂತ ಮೊದಲೇ ವಿಪಕ್ಷಗಳ ಗೆದ್ದುವಲ್ಲಿ 6ನೇ ತಾರೀಕೇನೋ ಏನೋ ಹೋರಾಟಕ್ಕೆ ಕರೆ ಕೊಟ್ಟಿದ್ರಲ್ಲ, ಅದನ್ನು ಏನು ವಿಜಯ ದಿನವನ್ನಾಗಿ ಆಚರಣೆ ಮಾಡ್ತಾರಂತೆ. ವಿಜಯ ದಿನವನ್ನಾಗಿ ಆಚರಣೆ ಮಾಡ್ತಾರಂತೆ. ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಒಂದಾಗ್ತಿದ್ದಾರೆ ಅನ್ನುವ ಸುದ್ದಿ ದೇವೇಂದ್ರ ಫಡ್ನವೀಸರನ್ನು ಒಂದು ದೊಡ್ಡ ನಿರ್ಧಾರದಿಂದ ಹಿಂದೆ ಸರಿಯುವ ಅನಿವಾರ್ಯತೆಗೆ ದೂಡ್ತು. ಈಗ ತ್ರಿಭಾಷಾ ಸೂತ್ರವನ್ನು ಫಸ್ಟ್ ಸ್ಟ್ಯಾಂಡರ್ಡ್ನಿಂದ ಲಾಗು ಮಾಡೋದಿಲ್ಲ ಅಂತ. ಸೊ ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದ್ದವರು ವಿಜಯ ದಿವಸ್ ಆಚರಿಸ್ತಾರೆ. ವಿಜಯ್ ದಿವಸ್ ಗಿರ್ಗಾಮ್ ಚೌಪತ್ತಿಯಿಂದ ಆಜಾದ್ ಮೈದಾನದವರೆಗೆ ಜಾಥಾ ಮಾಡ್ತಾರೆ. ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಇರ್ತಾರೆ ಅದರಲ್ಲಿ. ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಅದರಲ್ಲಿ ಇರ್ತಾರೆ. ಅಲ್ಲಿಗೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಮರುಧ್ರುವೀಕರಣ ಆಗ್ತಾ ಇದೆ. ಮರುಧ್ರುವೀಕರಣ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.